ನಮಸ್ತೆ ನಮಸ್ತೆ. ಇಡೀ ಜಗತ್ತಿಗೆ ಧ್ಯಾನ ಜ್ಞಾನವನ್ನು ನೀಡಿಸಿದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಮಾತೃ ಶ್ರೀ ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ಅವರಿಗೆ, ಹಾಸ್ಟೆಲ್ ಪಿರಮಿಡ್ಸ್, ಹಾಸ್ಟೆಲ್ ಕ್ರಿಸ್ಟಲ್ಸ್ ಚೈತನ್ಯ ಶಕ್ತಿಯೊಂದಿಗೆ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ಗೆ ಹಾಗೂ ನನ್ನ ತಂದೆ ತಾಯಿಗಳಿಗೆ, ಧ್ಯಾನ ಮಾರ್ಗಕ್ಕೆ ಕರೆತಂದಂತಹ ಸೋದರಿ ಮಂಜುಳಾರವರಿಗೆ ಹಾಗೂ ಈ ಧ್ಯಾನ ಜ್ಞಾನವನ್ನು ಪಡೆಯಲಿಕ್ಕೋಸ್ಕರ ನಾವು ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ದೇವರುಗಳಿಗೂ ನಮಿಸುತ್ತಾ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮಾಸ್ಟರ್, ಜ್ಞಾನ ಹಂಚಿಕೆಗಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಪ್ರಾಣಶಕ್ತಿ. ಪ್ರಾಣಶಕ್ತಿಯಲ್ಲಿ ಇವತ್ತು ತೆಗೆದುಕೊಂಡಿರ್ತಕ್ಕಂಥ ಘಟಕ ಅನಂತ ಅಂತ ಹೇಳಿ ಮಾಸ್ಟರ್. ಇದುವರೆಗೆ ನಾವುಗಳು ಪ್ರಾಣಶಕ್ತಿ ಅಂತಕ್ಕಂಥದ್ದು ಭೂಮಾತೆಯ ಉಸಿರು. ಪ್ರಾಣಶಕ್ತಿ ಅದರ ಲಕ್ಷಣಗಳು ಏನೇನು, ಅದರಿಂದ ನಮಗಾಗ್ತಕ್ಕಂಥ ಉಪಯೋಗಗಳೇನೇನು, ಪ್ರಾಣಶಕ್ತಿಯನ್ನು ಉಪಯೋಗಿಸ್ಕೊಳ್ತಕ್ಕಂಥ 9 ಮಾರ್ಗಗಳ ಬಗ್ಗೆ ಈ ಹಿಂದೆ 2 ಸಂಚಿಕೆಗಳಲ್ಲಿ ನಾವು ತಿಳಿತಾ ಹೋಗಿದ್ವಿ ಮಾಸ್ಟರ್ಸ್. ಪ್ರಾಣಶಕ್ತಿ ಆಶ್ರಮ, ದೇವಾಲಯ, ಮಂದಿರಗಳಲ್ಲಿ, ಅದರಲ್ಲೂ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಏರಳವಾಗಿ ಸಂಗ್ರಹವಾಗಿರುತ್ತದೆ ಅಂತ ತಿಳಿದಿದ್ವಿ. ಪ್ರಾಣಶಕ್ತಿ ಅಂತಕ್ಕಂಥದ್ದು ಹೆಚ್ಚಿದಂತೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಉನ್ನತ ಮಟ್ಟಕ್ಕೆ ಏರ್ತೇವೆ ನಾವು. ಪ್ರಾಣಶಕ್ತಿ ಅಂತಕ್ಕಂಥದ್ದು ವಸ್ತ್ರ, ವಸ್ತು, ಪರಿಕರಗಳಲ್ಲೂ ನಿಕ್ಷೇಪವಾಗಿ ಸಂಗ್ರಹವಾಗಿರುತ್ತದೆ. ಆದ್ದರಿಂದ ಅವುಗಳನ್ನ ಬಳಕೆ ಮಾಡುವಾಗ ಎಚ್ಚರದ ಸ್ಥಿತಿಯಲ್ಲಿ ಇರಬೇಕು ಅನ್ನೋದನ್ನು ಕೂಡ ತಿಳಿದಿದ್ವಿ. ಈ ಪ್ರಕೃತಿ ವಿಕೋಪ ಅಂತಕ್ಕಂಥದ್ದು ನಾವು ಈ ಭೂಮಿಗೆ ಆಗ್ತಕ್ಕಂಥ ಅನಾಹುತ ಅಂತ ಭಾವಿಸೋದಾದ್ರೆ, ಆದ್ರೆ ಪ್ರಕೃತಿ ಮಾನವನ ಚೈತನ್ಯವನ್ನು ಬಡಿದೆಬ್ಬಿಸಲೋಸ್ಕರ ಅದು ಈ ಪದ್ಧತಿಯನ್ನು ಅನುಸರಿಸುತ್ತದೆ ಅನ್ನೋ ವಿಷಯವನ್ನು ಕೂಡ ತಿಳಿದಿದ್ವಿ ಮಾಸ್ಟರ್ಸ್. ಆ ಸಮಯದಲ್ಲಿ ಈ ಪ್ರಕೃತಿ ವಿಕೋಪ ನಡೆದಾಗ ಆ ಮನುಷ್ಯರು ನಿರ್ಭಯವಾಗಿ ಧೈರ್ಯದಿಂದಿದ್ದು ತಮ್ಮ ಚೈತನ್ಯ ಅಭಿವೃದ್ಧಿಗೆ ಪ್ರಯತ್ನಿಸಬೇಕು ಅಂತ ಹೇಳಿ, ಅದಕ್ಕೋಸ್ಕರ ಕೆಲವೊಂದು ಮಾಸ್ಟರ್ಸ್ ಈ ಗುಣಗಳನ್ನು ಹೊಂದಿರ್ತಕ್ಕಂಥ ಮಾಸ್ಟರ್ಸ್ ಪ್ರಾಣಶಕ್ತಿಯನ್ನ, ಮೇಧಾವಿಗಳ ಆಲೋಚನೆಗಳನ್ನ, ಆಧ್ಯಾತ್ಮಿಕ ಸುಧಾರಕರ ಆಶಯಗಳನ್ನ ಘೋಷಣೆ ಮಾಡುತ್ತೆ ಪ್ರಾಣಶಕ್ತಿ ಅಂತಕ್ಕಂಥದ್ದು. ಅವರು ಪ್ರಾಣಶಕ್ತಿ ವಿಸ್ಫೋಟಗಳಿಂದ ಶಕ್ತಿಯನ್ನ ಗ್ರಹಿಸಿ ನವ್ಯ ಯುಗವನ್ನ, ಭೂಮಿಯ ಪರಿವರ್ತನೆ ಹೊಂದಲಿಕ್ಕೆ ನಿರ್ಮಿಸಲು ಪರಿಶ್ರಮ ಪಡ್ತಾರೆ ಮಾಸ್ಟರ್ಸ್ ಅನ್ನೋ ವಿಷಯಗಳನ್ನ ಇಂದಿನ ಈ 2 ಘಟಕಗಳಲ್ಲಿ ತಿಳಿದಿದ್ವಿ ಮಾಸ್ಟರ್ಸ್. ಇವತ್ತಿನ ವಿಷಯದಲ್ಲಿ ಅನಂತ ಅಂತಕ್ಕಂಥ ವಿಷಯದ ಬಗ್ಗೆ ತಿಳಿತಾ ಹೋಗೋಣ ಮಾಸ್ಟರ್ಸ್. ಉತ್ತಮ ಪ್ರಪಂಚಗಳಲ್ಲಿ ನಮ್ಮಲ್ಲಿ ಪ್ರಾಣಶಕ್ತಿ ಹೆಚ್ಚಿದಾಗ ಉತ್ತಮ ಪ್ರಪಂಚಗಳಲ್ಲಿ ನಮ್ಮ ಆತ್ಮ ಅಂತಕ್ಕಂಥದ್ದು ಪ್ರಯಾಣವನ್ನ ಬೆಳೆಸುತ್ತೆ. ಆ ಆತ್ಮ ಪ್ರಯಾಣ ಸಾಗಿಸ್ಬೇಕು ಅಂದ್ರೆ ನಮ್ಮಲ್ಲಿ ಅತಿ ಹೆಚ್ಚಾದ ಪ್ರಾಣಶಕ್ತಿ ಇರಲೇಬೇಕು. ಮನುಷ್ಯ ಮಲಗಿ ನಿದ್ರಿಸಿದ ಕೂಡಲೇ ಸೂಕ್ಷ್ಮ ಲೋಕಗಳಿಗೆ ಸೇರಬಹುದು. ನಾವು ನಿದ್ದೆ ಮಾಡಿದಾಗ ಸೂಕ್ಷ್ಮ ಲೋಕಗಳ ಪ್ರಯಾಣವನ್ನ ಮಾಡ್ತೀವಿ ಅಂತ ನಾವು ಈಗಾಗ್ಲೇ ತಿಳಿದಿದೀವಿ ಮಾಸ್ಟರ್ಸ್. ಈ ಸೂಕ್ಷ್ಮ ಶರೀರ ಅಂತಕ್ಕಂಥದ್ದು ನಮ್ಮ ಈ ಭೌತಿಕ ಶರೀರದಿಂದ ಬಿಡುಗಡೆ ಹೊಂದ್ಬಿಟ್ಟು ಸೂಕ್ಷ್ಮಯಾನವನ್ನ ಮಾಡುತ್ತೆ ಅನ್ನೋ ವಿಷಯವನ್ನ ನಮ್ಗೆಲ್ಲ ಇದುವರೆಗೂ ಸಾಕಷ್ಟು ಗಮನಿಸಿದೀವಿ ಕೂಡ, ತಿಳಿದಿದೀವಿ, ಅದರ ಅನುಭವವನ್ನು ಕೂಡ ಪಡ್ಕೊಂಡಿದೀವಿ. ಈ ಸೂಕ್ಷ್ಮ ಲೋಕ ಪ್ರಪಂಚಗಳ ಬಾಗಿಲು ತೆರೆಯುತ್ತೆ. ಆಗ ನಾವು ಅದರ ಅಲ್ಲಿನ ಅನುಭವವನ್ನು ಪಡೆದುಕೊಂಡು ಬರ್ತೀವಿ ಅಂತ ಹೇಳ್ತಿದ್ದೀವಿ ಮಾಸ್ಟರ್ಸ್. ಸರಿಯಾಗಿ ಇಂಥ ವಿಶೇಷವೇ ಮಾನಸಿಕ ಆಯಾಮದ ಅಂತಕ್ಕಂಥದ್ದು ನಮ್ಮ ಮನಸ್ಸಿನ ಆಲೋಚನೆಗಳು ಸ್ತಬ್ಧಗೊಂಡಾಗ, ನಾವು ಮನಸ್ಸನ್ನ ನಿಗ್ರಹಿಸ್ತಾ ಹೋದಾಗ ಏನು ಮಾನಸಿಕ ಆಯಾಮದ ದ್ವಾರದ ಬಳಿ ಸಂಭವಿಸಿ ಮಾನಸಿಕ ಶರೀರವು ಸಾಕಷ್ಟು ಪ್ರಾಣಶಕ್ತಿಯಿಂದ ವಿಶ್ವ ಕ್ಷೇತ್ರಾಗ್ನಿಯಿಂದ ತುಂಬಿದ್ದರೆ ಈ 2ರ ಅಯಸ್ಕಾಂತದ ಅರಿವು ಮಾನಸಿಕ ಆಯಾಮಗಳ ಕ್ಷೇತ್ರಾಗ್ನಿಯ ನಡುವೆ ಸಂಭವಿಸಿ ಆತ್ಮ ಮಾನಸಿಕ ಆಯಾಮಕ್ಕೆ ಪ್ರಬಲವಾಗಿ ಆಕರ್ಷಿಸಲ್ಪಟ್ಟು ಸೇರಿಕೊಳ್ಳುತ್ತದೆ. ಈ ಮನಸ್ಸು ಅಂತಕ್ಕಂಥದ್ದನ್ನ ಧ್ಯಾನದ ಮುಖಾಂತರ ನಾವು ನಿಗ್ರಹಿಸ್ತಾ ಹೋದಾಗ ಏನಾಗ್ತದೆ ಮಾಸ್ಟರ್ಸ್, ನಾವು ಅತಿ ಹೆಚ್ಚು ಪ್ರಾಣಶಕ್ತಿಯನ್ನು ಹೊಂದೋದ್ರಿಂದ ಇದು ಒಂದು ಅಯಸ್ಕಾಂತದ ಸೇತುವೆಯಂತೆ ನಿರ್ಮಾಣ ಆಗ್ಬಿಟ್ಟು ನಾವು ಪ್ರಬಲವಾಗಿ ಆತ್ಮದ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಈ ಪದ್ಧತಿಯಲ್ಲಿಯೇ ಮತ್ತಷ್ಟು ಉನ್ನತ ಆಯಾಮಗಳಿಗೂ ಸಹ ಆತ್ಮದ ಪ್ರಯಾಣವು ನಡೆಯುತ್ತಿರುತ್ತದೆ. ಇದನ್ನೇ ನಾವು ಧ್ಯಾನವನ್ನ ಮುಂದುವರಿಸ್ತಾ ಹೋದಂಗೆ ನಮ್ಮ ಪ್ರಾಣಶಕ್ತಿಯ ಹರಿವು ಹೆಚ್ಚಾದಾಗ
ಏನಾಗ್ತದೆ, ನಾವು ಇನ್ನ ಉನ್ನತ ಆಯಾಮಗಳಿಗೂ ಸಹ ಆತ್ಮದ ಪ್ರಯಾಣವನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. 2 ವಿಭಿನ್ನ ಪ್ರಾಂತ್ಯಗಳಲ್ಲಿರುವ ವಿಶ್ವ ಕ್ಷೇತ್ರಾಗ್ನಿಗಳೇ ಆ ಪ್ರಾಂತ್ಯಗಳ ದ್ವಾರಗಳನ್ನು ತೆರೆಯುತ್ತಿರುತ್ತದೆ. ಈ ಕ್ಷೇತ್ರಾಗ್ನಿಗಳು ಒಂದು ನಿರ್ದಿಷ್ಟ ಸಂಯೋಜನೆಯಲ್ಲಿ ಸ್ಪಂದಿಸುತ್ತಿರುವಾಗ ಮಾತ್ರವೇ ಇದು ಸಾಧ್ಯವಾಗುತ್ತದೆ. ನಾವು ಪಡಿತಕ್ಕಂತಹ ಪ್ರಾಣಶಕ್ತಿ ಅಂತಕ್ಕಂಥದನ್ನ ಬರೀ ತಗೊಳ್ಳೋದಷ್ಟೇ ಅಲ್ಲ, ಅದನ್ನ ಹಂಚ್ಬೇಕು ಅನ್ನೋದನ್ನ ತಿಳಿದಿದ್ವಿ ಮಾಸ್ಟರ್ಸ್ ಈ ಹಿಂದಿನ ಸಂಚಿಕೆಯಲ್ಲಿ. ಹಂಚೋದ್ರ ಜೊತೆಗೆ ನಾವು ಅದನ್ನ ಉಪಯೋಗಿಸಿದಾಗ ಮಾತ್ರ ಅದಕ್ಕೆ ಬೆಲೆ ಬರ್ತದೆ. ಈ ರೀತಿಯಾಗಿ ನಾವು ಆ ಪ್ರಾಣಶಕ್ತಿಯನ್ನು ಸ್ಪಂದಿಸಿದಾಗ ಮಾತ್ರ ಇದು ಸಾಧ್ಯವಾಗ್ತದೆ, ನಾವು ಮಾನಸಿಕ ದ್ವಾರವನ್ನು ತೆರಿಲಿಕ್ಕೆ. ಅನಂತ ಪಥದಲ್ಲಿ ಅಧಿರೋಹಿಸುತ್ತಾ ಮುಂದುವರಿಯಬೇಕೆಂದರೆ ಮುಂಚಿತವಾಗಿ ನೀವು ನಿಮ್ಮ ಚೈತನ್ಯವನ್ನು ವೃದ್ಧಿ ಮಾಡಿಕೊಳ್ಳಬೇಕು. ನಾವು ಏನು ಆತ್ಮಪಯಣ ಮಾಡ್ಬೇಕು ಅಪ್ಪ ಅಂತ ಹೇಳಿದ್ರೆ, ನಮ್ಮದು ಅಧಿರೋಹಿಸುತ್ತಾ ಅಂದ್ರೆ ಉನ್ನತ ಲೋಕಗಳಿಗೆ ಏರ್ತಾ ಹೋಗ್ಬೇಕು, ನಾವು ಮುಂದುವರಿತಾ ಹೋಗ್ಬೇಕು ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚೈತನ್ಯವನ್ನು ವೃದ್ಧಿ ಮಾಡಿಕೊಳ್ಳಬೇಕು. ಅನಂತರ ವಿಶ್ವಕ್ಷೇತ್ರಾಗ್ನಿಯನ್ನು, ಪ್ರಾಣಶಕ್ತಿಯನ್ನು ಮತ್ತಷ್ಟು ಸಂಗ್ರಹಿಸಿಟ್ಟುಕೊಳ್ಳಲು ಪ್ರಯತ್ನಿಸಬೇಕು. ಇದು ನಾವು ಅತಿ ಹೆಚ್ಚು ಪ್ರಾಣಶಕ್ತಿಯನ್ನ ಪಡೆದುಕೊಂಡಾಗ ಮಾತ್ರ ನಾವು ಆ ಲೋಕಗಳಿಗೆ ಪಯಣ ಬೆಳೆಸಲಿಕ್ಕೆ ಸಾಧ್ಯ. ಹಾಗೂ ನಮ್ಮಲ್ಲಿ ಇರ್ತಕ್ಕಂತಹ ಶಕ್ತಿಯನ್ನ ನಾವು ನಮ್ಮಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯಿಂದ ಉನ್ನತ ಲೋಕಗಳನ್ನು ತಲುಪಲಿಕ್ಕೂ ಕೂಡ ಸಾಧ್ಯವಾಗ್ತದೆ. ಅನಂತರ ಸಂಭವಿಸಬೇಕಾಗಿರುವುದು ಬಹಳ ಸಹಜವಾಗಿಯೇ ನಿಮಗೆ ಸಂಭವಿಸುತ್ತದೆ. ನಿಮ್ಮ ಸೂಕ್ಷ್ಮ ಶರೀರಗಳಲ್ಲಿರುವ ಕ್ಷೇತ್ರಾಗ್ನಿ ಉತ್ತಮ ಶಕ್ತಿಗಳೊಂದಿಗೆ ಕೂಡಿ ನಿಮ್ಮ ಮಾರ್ಗವನ್ನು ಪ್ರಜ್ವಲಿಸಿ ದ್ವಾರಗಳನ್ನು ತೆರೆಯುತ್ತದೆ. ನಮ್ಮಲ್ಲಿ ಪ್ರಾಣಶಕ್ತಿ ಹೆಚ್ಚಾಗ್ತಾ ಹೋದಂಗೆ ನಮ್ಮಲ್ಲಿ ಅನುಭವಗಳು ಹೆಚ್ಚಾಗ್ತಾ ಹೋಗ್ತದೆ. ಆ ಅನುಭವಗಳು ಅಭೂತಪೂರ್ವವಾಗಿ ಇರುತ್ತವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಾವು ಜ್ಞಾನೋದಯವನ್ನು, ವಿಸ್ತೃತ ಚೈತನ್ಯವನ್ನು ಪಡೆದಿರುವಂತ ನಮ್ಮ ಆತ್ಮ ತತ್ವದಿಂದ ತೆರೆದಿರುವ ಎಲ್ಲ ದ್ವಾರಗಳಿಗೂ ಆ ಕಡೆಯ ಪ್ರಪಂಚಗಳ ಜೀವನದ ಬಗೆಗಿನ ಅರಿವು ನಿಮಗುಂಟಾಗುತ್ತದೆ. ನಮ್ಮಲ್ಲಿ ಜ್ಞಾನವೂ ಕೂಡ ವಿಸ್ತರಿಸ್ತಾ ಹೋಗುತ್ತೆ. ಜೊತೆಗೆ ನಾವು ಪಡೆದಿರ್ತಕ್ಕಂಥ ಆತ್ಮ ತತ್ವದಿಂದ, ನಾವು ಮನಸ್ಸು ತತ್ವ, ದೇಹ ತತ್ವವನ್ನು ಬಿಟ್ಟು ಆತ್ಮ ತತ್ವದಿಂದ ಇದ್ದಾಗ ತೆರೆದಿರ್ತಕ್ಕಂಥ ಎಲ್ಲ ದ್ವಾರಗಳಲ್ಲೂ ಆ ಕಡೆಯ ಪ್ರಪಂಚಗಳಲ್ಲಿ ನಡೀತಕ್ಕಂಥ ಜೀವನ ಕ್ರಮದ ಅರಿವು ನಮಗುಂಟಾಗುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ವಿಶ್ವ ಕ್ಷೇತ್ರಾಗ್ನಿಯಿಂದ, ಪ್ರಾಣಶಕ್ತಿಯಿಂದ ತುಂಬಿರುವ ಮನುಷ್ಯರು ವಿಶ್ವ ಆವರಣದಲ್ಲಿ, ಸಮಾಜದಲ್ಲಿಯೂ ಸಹ ವಿಸ್ಫೋಟಗೊಳ್ಳಂತೆ ಕೆಲಸ ಮಾಡಬಲ್ಲರು. ನಾವು ಈ ತರ ವ್ಯಕ್ತಿಗಳು ಕೂಡ ನಮ್ಮ ಸಮಾಜದಲ್ಲಿ, ನಮ್ಮ ಮಧ್ಯದಲ್ಲೇ ಇದ್ದಾರೆ. ಅವ್ರು ಏನ್ ಮಾಡ್ತಾರಂತೆ, ಈ ವಿಸ್ಫೋಟಗಳಂತೆ ಕೆಲಸ ಮಾಡ್ತಾರೆ. ವಿಶ್ವ ಆವರಣದಲ್ಲಿ ವಿಸ್ಫೋಟವಾಗುವಿಕೆ ಅಲ್ಲಿ ಸಂಗ್ರಹವಾದಂತ ಅಂಧಕಾರದ ಕಸವನ್ನು, ದ್ವೇಷವನ್ನು ನಾಶ ಮಾಡಬಲ್ಲದು. ಈ ಪ್ರಾಣಶಕ್ತಿ ಅಂತಕ್ಕಂಥದ್ರ ಶಕ್ತಿನೇ ಅದು ಮಾಸ್ಟರ್ಸ್. ನಮ್ಮಲ್ಲಿ ಇರ್ತಕ್ಕಂಥ ದ್ವೇಷ ಮತ್ತೆ ಅವಗುಣಗಳನ್ನ ತೆಗಿತಕ್ಕಂಥದ್ದು ಅಥವಾ ನಾಶ ಮಾಡ್ತಕ್ಕಂಥದ್ದು. ಭೂಮಿಯ ಮೇಲೆ ನಿಮ್ಮ ಆತ್ಮಶಕ್ತಿ ವಿಸ್ಫೋಟಗಳು ಅಂದರೆ ಸ್ಫೋಟಗೊಳ್ಳುವಿಕೆಗೆ ಮೋಜು, ಭ್ರಮೆ, ಈರ್ಷೆ, ಅಸೂಯೆಗಳೆಂಬ ಅಜ್ಞಾನವನ್ನು ನಾಶ ಮಾಡಿ ಒಂದು ಹೊಸ ದಿನವನ್ನು, ಮಾನವರ ನಡುವೆ ಸಂಬಂಧಗಳಿಗೆ ಮಾರ್ಗವನ್ನು ಸುಗಮ ಮಾಡಬಲ್ಲದು. ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ಸ್ಫೋಟಗೊಂಡಾಗ ಏನಾಗ್ತದೆ ಅಂತ ಅಂದ್ರೆ ಮಾಸ್ಟರ್ಸ್, ನಾವು ಮಾಡ್ತಕ್ಕಂಥ ಮೋಜು ಅಂದ್ರೆ ನಮ್ಮಲ್ಲಿದೆ, ನಾವು ಖರ್ಚು ಮಾಡಕ್ಕೆ ಅದರ ಯಾರ ಅಪ್ಪಣೆಯೂ ಬೇಡ. ಯಾವುದೇ ಇರ್ಬೋದು, ಹಣ ಇರ್ಬೋದು, ನೀರು ಇರ್ಬೋದು, ಪಂಚಭೂತಗಳು ಇರ್ಬೋದು, ಮಣ್ಣು ಇರ್ಬೋದು, ಗಾಳಿ ಇರ್ಬೋದು, ಪ್ರತಿಯೊಂದನ್ನು ಕೂಡ ಎಷ್ಟೆಲ್ಲ ದುರುಪಯೋಗ ಮಾಡ್ಕೊಳ್ತಿದೀವಲ್ಲ ಮಾಸ್ಟರ್ಸ್, ಅದನ್ನೇ ಮೋಜು ಅಂತ ಕರೀತಾರೆ. ಅದನ್ನ ಮತ್ತೆ ಭ್ರಮೆ, ನಮ್ಮಲ್ಲಿ ನಾವೇನೋ ಅದ್ಭುತವಾಗಿದೀವಿ, ನಾವೇನೋ ಅಂತಕ್ಕಂಥ ನಮಗ್ ನಾವೇ ಒಂದು ಭ್ರಮೆಯಲ್ಲಿರ್ತೀವಿ. ಹಾಗೆ ಈರ್ಷಾಭಾವ, ಬೇರೆಯವರಲ್ಲಿ ಇರೋದು ನನ್ನಲ್ಲಿ ಇಲ್ಲ ಅಂತಕ್ಕಂಥ ಈರ್ಷೆ ಇರ್ತದೆ. ಅದೇ ಅಸೂಯ ಭಾವನೆ ಅಂದ್ರೆ ನನ್ನಲ್ಲಿರೋದು ಬೇರೆಯಲ್ಲಿ ಇರಬಾರ್ದು ಅನ್ನೋ ಭಾವನೆ. ಈ ತರ ಅಜ್ಞಾನವನ್ನ ನಾಶ ಮಾಡಿ ನಮ್ಮನ್ನ ಒಂದು ಹೊಸ ದಿನವನ್ನ ಹೊಸ ಮಾರ್ಗಕ್ಕೆ ಕೊಂಡೊಯ್ತದೆ ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಪ್ರಾಣಶಕ್ತಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅವಶ್ಯಕ. ಇವುಗಳನ್ನೆಲ್ಲ ತೊಲಗಿಸ್ಕೊಳ್ಳಿಕ್ಕೆ, ಮಾನವರ ನಡುವೆ ಸತ್ಸಂಬಂಧಗಳಿಗೆ ಮಾರ್ಗವನ್ನು ಸುಗಮ ಮಾಡಬಲ್ಲದು. ಮನುಷ್ಯರಲ್ಲಿ ಇರ್ತಕ್ಕಂತಹ ಒಳ್ಳೆ ಸಂಬಂಧಗಳನ್ನ ಬೆಳಿಲಿಕ್ಕೆ ಇದು ಮಾರ್ಗವನ್ನ ಸೂಚಿಸುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಕೃತಿಯಲ್ಲಿ ಒಂದು ನ್ಯಾಯವಿದೆ. ಆ ನ್ಯಾಯವನ್ನು ಸಂಗ್ರಹಣೆ, ವಿತರಣೆ ನ್ಯಾಯ ಎಂದು ಆಕರ್ಷಣೆ, ವಿಕರ್ಷಣೆ ನ್ಯಾಯ ಅಂತ ಕರೀತಾರೆ. ಅಂದ್ರೆ ಸಂಗ್ರಹಣೆ ಮಾಡೋದು, ವಿತರಣೆ ಮಾಡೋದು ಪ್ರಕೃತಿಯ ನ್ಯಾಯ. ಅದನ್ನ ಓದ್ ಸಂಚಿಕೆಯಲ್ಲಿ ತಿಳಿದಿದೀವಿ ಆಗ್ಲೇ. ಆ ನ್ಯಾಯದ ಏನಪ್ಪಾ ಅಂದ್ರೆ ಆಕರ್ಷಣೆ ಮತ್ತು ವಿಕರ್ಷಣೆ ನ್ಯಾಯ ಅಂತ ಕರೀತಾರೆ. ಸಂಗ್ರಹಣೆ ಅಂದರೆ ಜೀವಶಕ್ತಿಯನ್ನ ಅಂದ್ರೆ ಪ್ರಾಣಶಕ್ತಿಯನ್ನ ಆಕರ್ಷಿಸಿ ಉಳಿಸಿಕೊಳ್ಳುವುದು.
ವಿತರಣೆ ಎಂದರೆ ಒಂದು ಸ್ಫೋಟವು ಸಂಭವಿಸುವಷ್ಟು ವೇಗವಾಗಿ ಆ ಪ್ರಾಣಶಕ್ತಿ ಸಂಗ್ರಹವನ್ನು ಸಮಸ್ತದಲ್ಲಿಯೂ ಹೊರಚಿಮ್ಮುತ್ತಿರುವುದು. ಅಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ನಾವು ಸಂಗ್ರಹಿಸಿಕೊಂಡಿರ್ತಕ್ಕಂಥ ಲೋಕ ಕಲ್ಯಾಣಕ್ಕೋಸ್ಕರ ಹೊರಚಿಮ್ಮಿಸ್ಬೇಕು. ಅದು ಯಾವ ರೀತಿ ಅಂದ್ರೆ ಸ್ಫೋಟ ಆಗ್ತಿದೆಯೇನೋ ಅಂದ್ರೆ ಒಂದು ಅದ್ಭುತವಾದ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು. ಯಾರ ಊಹೆಗೂ ಪ್ರಕೃತಿ ಕೇಂದ್ರಗಳು ಎಂಬುವ ಅಗ್ನಿ, ವಿಶ್ವಕ್ಷೇತ್ರ ಅಗ್ನಿ ಕೇಂದ್ರಗಳು ವಚನೆಯಂತೆ ಪಂಚಭೂತಗಳು ಸಂಘಟಿತವಾದಾಗ ಪ್ರಾಣಶಕ್ತಿಗಳು ತಯಾರಾಗುತ್ತವೆ. ಆ ಯೋಜನೆಯಲ್ಲಿ ಹಂತ ಹಂತವಾಗಿ ಅನೇಕ ಹಂತಗಳು ಇರುತ್ತವೆ. ಪ್ರಾಣಶಕ್ತಿಯನ್ನು ಎಷ್ಟೋ ದೇಶಗಳು ಕೂಡ ನಾವು ಈಗಾಗಲೇ ತಿಳಿದ್ವಲ್ವಾ ಮಾಸ್ಟರ್ಸ್, ಸರಿನೇ ಸಾಕಷ್ಟು ದೇಶಗಳು ಕೂಡ ನಮ್ಮದು ಆಧ್ಯಾತ್ಮಿಕ ದೇಶ ಅಂತ ಗುರ್ಸ್ಕೊಂಡ್ರು ಕೂಡ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ಈ ನಮ್ಮ ದೇಶಕ್ಕೆ ಬಂದು ಪಡ್ಕೊಂಡು ಹೋಗ್ಬಿಟ್ಟು ಆ ದೇಶಗಳಲ್ಲಿ ಈ ವಿಸ್ಫೋಟಗೊಳ್ಳೋ ಪ್ರಾಣಶಕ್ತಿ ವಿಸ್ಫೋಟಗೊಳ್ಳೋ ತರ ಹಂಚಿಬಿಟ್ಟು ಅಲ್ಲ ಬೇರೆ ಬೇರೆ ದೇಶಗಳಲ್ಲೇ ಅತಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮುಂದಿದ್ದಾರೆ ಅಂತ ಹೇಳ್ಬಿಟ್ಟು ಆ ರೀತಿಯಲ್ಲಿ ಎಷ್ಟೋ ದೇಶಗಳು ಸಂಗ್ರಹಿಸಿ ಇಟ್ಟುಕೊಂಡವೆ. ಪ್ರಕೃತಿ ಕೇಂದ್ರಗಳು ಎಂಬುವು ವಿಶ್ವಾಗ್ನಿ ಕೇಂದ್ರಗಳು ಒತ್ತಡದಿಂದ ಒಂದು ಯೋಜನೆಯಂತೆ ಅಂದ್ರೆ ಪಂಚಭೂತಗಳು ಸೇರಿದಾಗ ಈಗಾಗಲೇ ತಿಳಿದ್ವಿ ಪಂಚಭೂತಗಳು ಮುಖ್ಯವಾದಂತು. ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದೇ ಇದು ದೇಹ. ಆ ಪಂಚಭೂತಗಳು ಸಂಘಟಿತವಾದಾಗ ಪ್ರಾಣಶಕ್ತಿ ಸಂಗ್ರಹಗಳು ತಯಾರಾಗುತ್ತವೆ. ಅದಕ್ಕೋಸ್ಕರನೇ ಪಂಚಭೂತಗಳು ಒಂದಾಗ್ಬೇಕು ಅಂತ ಹೇಳಿದ್ರೆ ಮಾಸ್ಟರ್ಸ್, ಮಣ್ಣು ಶುದ್ಧವಾಗಿರ್ಬೇಕು, ನೀರು ಶುದ್ಧ ಇರ್ಬೇಕು, ಅಗ್ನಿ, ವಾಯು, ಆಕಾಶ ಇದಕ್ಕೆಲ್ಲ ಮೂಲ ಪ್ರಕೃತಿ ಅಂದ್ರೆ ಸಸ್ಯಗಳನ್ನ ಹೆಚ್ಚು ಹೆಚ್ಚು ಕಾಪಾಡ್ಬೇಕು, ಬೆಳೆಸ್ಬೇಕು, ಉಳಿಸ್ಬೇಕು, ಇರ್ತಕ್ಕಂಥದನ್ನ ಉಳಿಸ್ಬೇಕು, ಇನ್ನು ಹೆಚ್ಚು ಬೆಳೆಸ್ಬೇಕು ಅಂತಕ್ಕಂಥದ್ದು ಮಾಸ್ಟರ್ಸ್. ಆಗ ಮಾತ್ರ ಮಣ್ಣು ಶುದ್ಧವಾಗುತ್ತೆ, ಜಲನೂ ಶುದ್ಧವಾಗುತ್ತೆ, ಅದೇ ರೀತಿ ಗಾಳಿನೂ ಕೂಡ ಶುದ್ಧವಾಗ್ಲಿಕ್ಕೆ ಸಾಧ್ಯತೆ ಇದೆ. ಆಗ ಇನ್ನು ಉಳಿದಂತ ಎಲ್ಲವೂ ಕೂಡ ಶುದ್ಧತೆಯಲ್ಲಿ ಇದ್ದಾಗ ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ಅತ್ಯುತ್ತಮವಾಗಿ ಕಾರ್ಯವನ್ನ ನಿರ್ವಹಿಸ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆ ಯೋಜನೆಯಲ್ಲಿ ಹಂತ ಹಂತವಾಗಿ ಅನೇಕ ಹಂತಗಳು ಇರುತ್ತವೆ. ಆ ಸ್ಥಾಯಿ ಪ್ರಕಾರ ಪ್ರಾಣಶಕ್ತಿ ವಿವಿಧ ಸ್ಥಾಯಿ ಆಯಾಮಗಳಲ್ಲಿ ಸಂಗ್ರಹವಾಗುತ್ತಿರುತ್ತದೆ. ನಾವು ಯಾವ ರೀತಿಯ ಪಂಚಭೂತಗಳಿಗೆ ಗೌರವವನ್ನ ಕೊಡ್ತೀವಿ, ಅದನ್ನ ಉಳಿಸ್ಕೋತೀವಿ ಹಾಗೂ ಬೆಳೆಯಲಿಕ್ಕೆ ಸಹಾಯಿಸ್ತೀವಿ ಅನ್ನೋದ್ರ ಮೇಲೆ ನಾವು ನಮ್ಮ ದೇಶ ಯಾವ ಹಂತದಲ್ಲಿ ಪ್ರಕೃತಿಯನ್ನು ಗೌರವಿಸೋದ್ರಲ್ಲಿ ಅನ್ನೋದ್ರ ಮೇಲೆ ಆ ಸ್ಥಾಯಿಯಲ್ಲಿ ಪ್ರಾಣಶಕ್ತಿ ಅಂತಕ್ಕಂಥದ್ದು ಸಂಗ್ರಹವಾಗ್ತದೆ ಮಾಸ್ಟರ್ಸ್. ವಾಯ್ಸ್ ಬ್ರೇಕ್ ಆಗ್ತದೆ ಸ್ವಲ್ಪ. ಸೌರ ವ್ಯವಸ್ಥೆಗಳು, ವಿಶ್ವಗಳು ಅನಂತ ಅಂತರಿಕ್ಷ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸೃಷ್ಟಿಯಲ್ಲಿ ಬರುತ್ತಿರುತ್ತವೆ. ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ಹೆಚ್ಚು ಸಂಗ್ರಹ ಆಗೋದ್ರ ಮೂಲಕನೇ ಅಣುಗಳು, ಜೀವ ಸ್ವರೂಪಗಳು, ಸಂಘಗಳು, ದೇಶಗಳು, ಗ್ರಹಗಳು, ಸೌರಮಂಡಲದ ವ್ಯವಸ್ಥೆ, ವಿಶ್ವಗಳು ಅನಂತ ಅಂತರಿಕ್ಷ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸೃಷ್ಟಿಯಲ್ಲಿ ಬರುತ್ತಿರುತ್ತವೆ. ಸೃಷ್ಟಿಯಲ್ಲಿ ಇವೆಲ್ಲವೂ ಕೂಡ ಬರ್ತಿರ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಒಂದು ನಿರ್ಧರಿತ ಸಮಯ ಪೂರ್ತಿ ಆದಾಗ ವಿಸ್ಫೋಟನೆ ಅಥವಾ ವಿಕರ್ಷಣೆ ನ್ಯಾಯ ಜಾರಿಗೆ ಬರುತ್ತದೆ. ನಾವು ಈಗೇನ್ ಸಂಗ್ರಹಣೆ ಮಾಡ್ಕೊಳ್ತಿದ್ದೀವಿ ಈ ರೀತಿಯಾಗಿ ಈ ವಿಸ್ಫೋಟನೆ ಅಂತಕ್ಕಂಥದ್ದು ಅಥವಾ ವಿಕರ್ಷಣೆ ನ್ಯಾಯ ಅಂತಕ್ಕಂಥದ್ದು ಜಾರಿಗೆ ಬರುತ್ತದೆ ಸಂಗ್ರಹಣೆ ಮುಗಿದ ನಂತರ. ಅನಂತರ ಎಲ್ಲಾ ಪರಿಣಾಮಗಳು ಸಂಭವಿಸುತ್ತವೆ. ಸಮಸ್ತ ಜೀವರಾಶಿಗಳಲ್ಲಿಯೂ ಕ್ಷೀಣಿಸುವ ಲಕ್ಷಣಗಳು ತಯಾರಾಗಿ ಬಿಡುತ್ತವೆ. ಆಗ ನಿಧಾನದಿಂದಾಗಲಿ ಅಥವಾ ಹಠಾತ್ ಸ್ಫೋಟನೆಯಿಂದಾಗಲಿ ಲಯ ಸ್ಥಿತಿ ಉಂಟಾಗುತ್ತದೆ. ನಿಧಾನಗತಿ, ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ನಿಧಾನಗತಿಯಿಂದಾಗ್ಲಿ ಕ್ಷೀಣಿಸಬಹುದು ಅಥವಾ ಸ್ಫೋಟಗೊಳ್ಳೋದ್ರ ಮುಖಾಂತರ ಆದ್ರೂ ಕೂಡ ಹೊರಹೊಮ್ಮಬಹುದು. ಅದರಿಂದ ಏನಾಗುತ್ತೆ, ಈ ಭೂಮಿಯ ಮೇಲೆ ಲಯ ಸ್ಥಿತಿ ಉಂಟಾಗುತ್ತದೆ. ಆಗ ಜೀವಕಣಗಳು ನಿರ್ಜೀವಗಳಾಗಿ, ಸ್ವರೂಪಗಳು ನಿರಾಕಾರವಾಗಿ, ಸಂಘಗಳು ವಿಭಜನೆಯಾಗಿ, ದೇಶಗಳು ನಾಮರೂಪಗಳಿಲ್ಲದಂತಾಗಿ, ಗ್ರಹಗಳು, ಸೌರ ವ್ಯವಸ್ಥೆಗಳು, ವಿಶ್ವಗಳು ಸಹ ಅನಂತದೊಳಗೆ ಕಣ್ಮರೆಯಾಗಿ ಬಿಡುತ್ತವೆ. ನಾವು ಈಗಾಗ್ಲೇ ತಿಳಿದಿದ್ದೀವಿ ಅಲ್ವಾ ಮಾಸ್ಟರ್ಸ್, ನಾವು ಮೊನ್ನೆ ಕೊರೋನಾ ಅಂತ ಬಂದಾಗ್ಲೇನೆ ಸಾಕಷ್ಟು ಈ ತರದನ್ನೆಲ್ಲ ಗಮನಿಸಿದೀವಿ ಕೂಡ ನಾವುಗಳು. ಅದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮಾಸ್ಟರ್ಸ್, ಜೀವಕಣಗಳು ನಿರ್ಜೀವ ಸ್ಥಿತಿಯನ್ನ ಅಂದ್ರೆ ವ್ಯಕ್ತಿಯಲ್ಲಿ ಏನಾಗ್ತದೆ, ಆ ಬಂದಂತ ರೋಗವನ್ನ ಅದನ್ನ ಸಹಿಸ್ಕೊಳ್ತಕ್ಕಂಥ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಭಯ ಅಂತಕ್ಕಂಥದ್ದು ಹುಟ್ಟಿನೇ ಎಷ್ಟೋ ಜನ ಆ ಮರಣವನ್ನು ಹೊಂದಿದ್ರು ಅಂತಾನೂ ಕೂಡ ತಿಳಿದಿದೀವಿ ನಾವೆಲ್ಲ ಕೂಡ. ಸ್ವರೂಪಗಳು ನಿರಾಕಾರಗಳಾಗಿ, ಸಂಘಗಳು ವಿಭಜನೆಗಳಾಗ್ತವೆ, ತಮ್ಮಲ್ಲೇ ವಿಘಟನೆ ಹೊಂದುತ್ತದೆ. ಅದೇ ರೀತಿ ಸಾಕಷ್ಟು ಆ ದೇಶದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ನಿರ್ನಾಮ
ಮೇಡಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ಮೇಡಮ್. ಸ್ಥಿತಿಯಲ್ಲಿ ಇರಬೇಕು ಅನ್ನೋದೇ ಮುಖ್ಯವಾದ ಮಾಹಿತಿ. ಮೇಡಮ್ ವಾಯ್ಸ್ ಬ್ರೇಕ್ ಆಗ್ತಿದೆ, ನಿಮ್ದು ವಾಯ್ಸ್ ಅವಾಗ ಬ್ರೇಕ್ ಆಗ್ತಿದೆ. ಹೌದಾ? ಸ್ವಲ್ಪ ನೆಟ್ವರ್ಕ್ ಪ್ಲೇಸ್ಗೆ ಪ್ರಯತ್ನ ಮಾಡಿ ಮೇಡಮ್. ಒಂದು ನಿಮಿಷ. ಈಗ ಓಕೆ, ಶುರು ಮಾಡಿ. ಈಗ ಕೇಳಿಸ್ತಾ ಇದೆ ಮೇಡಮ್? ಎಸ್ ಮೇಡಮ್. ಅಶ್ವಿನಿ ಮೇಡಮ್. ಎಸ್ ಮ್ಯಾಮ್. ಈ ಆಕರ್ಷಣೆ ವಿಕರ್ಷಣೆ ನ್ಯಾಯ ಕೇವಲ ಪ್ರಾಪಂಚಿಕ ಪದಾರ್ಥ ಆವರಣದ ಭೂಮಿಕೆಯ ಮೇಲೆ ಮಾತ್ರವಲ್ಲದೆ ಪ್ರಾಣಮಯ, ಸೂಕ್ಷ್ಮ, ಮಾನಸಿಕ, ಆತ್ಮ ಆಯಾಮಗಳಲ್ಲೂ ಸಹ ಸಂಭವಿಸುತ್ತಾ ಅದಕ್ಕೆ ಸಂಬಂಧಿಸಿದ ಸರ್ವ ಜೀವ ಸ್ವರೂಪಗಳು ಕೂಡ ಸಹ ಅನ್ವಯಿಸುತ್ತದೆ. ಈ ಪ್ರಾಣಶಕ್ತಿಯ ವಿಸ್ಫೋಟನೆ ಅಂತಕ್ಕಂಥದ್ದು ನಡೆದಾಗ ಬರೀ ನಮ್ಮ ಬರೀ ಪ್ರಾಣಮಯ ಕೋಶ ಅಷ್ಟೇ ಅಲ್ಲ, ಸೂಕ್ಷ್ಮ ಕೋಶ, ಮಾನಸಿಕ ಕೋಶ, ಮನೋಮಯ ಕೋಶ ಮತ್ತು ಆತ್ಮದ ಆಯಾಮಗಳಲ್ಲೂ ಕೂಡ ಸಂಭವಿಸುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರತಿ ಮಾನವನ ಸ್ವರೂಪದಲ್ಲಿಯೂ ಸಮಸ್ತ ಜೀವ ಸ್ವರೂಪಗಳಲ್ಲಿಯೂ ಈ ನ್ಯಾಯವೇ ಕಾರ್ಯನಿರ್ವಹಿಸುತ್ತಿರುತ್ತೆ ಎಂದು ನಾವು ಗ್ರಹಿಸಬಹುದು. ಈ ಏನು ವಿಕರ್ಷಣ ನ್ಯಾಯ ಇದೆಯಲ್ಲ, ಅದು ಪ್ರತಿ ಮಾನವನಲ್ಲೂ ಮತ್ತು ಸಮಸ್ತ ಜೀವಕೋಟಿಯಲ್ಲೂ ಸಂಭವಿಸುತ್ತದೆ. ವಿಶ್ವ ಕ್ಷೇತ್ರಾಗ್ನಿಯ ಕೇಂದ್ರದಿಂದಲೇ ಪ್ರತಿ ಪ್ರಾಣಶಕ್ತಿ ಸಂಗ್ರಹದ ಕ್ರಿಯೆಗಳು, ಪ್ರತಿ ವಿಸ್ಫೋಟನೆಯ ಲಯ ಕಾರ್ಯಗಳು ಸಂಭವಿಸುತ್ತಾ ಇರುತ್ತದೆ ಎಂದು ನಾವು ಗ್ರಹಿಸಬೇಕು. ವಿಶ್ವ ಕ್ಷೇತ್ರಾಗ್ನಿಯ ಕ್ಷೇತ್ರದಿಂದಲೇ ಈ ಪ್ರಾಣಶಕ್ತಿಯ ಸಂಗ್ರಹ ಕ್ರಿಯೆನೂ ನಡೆಯುತ್ತೆ, ವಿಸ್ಫೋಟನೆ ಅಥವಾ ಲಯ ಕ್ರಿಯೆನೂ ಕೂಡ ಅಲ್ಲಿಂದನೇ ನಡೆಯುತ್ತದೆ ಅನ್ನೋದು ನಮಗೆ ತಿಳಿದಿರಬೇಕು. ನಾವು ಯಾವುದಕ್ಕೂ ಕೂಡ ಹೋದ ಸಂಚಿಕೆಯಲ್ಲಾಗ್ಲಿ ಕಳೆದ ಸಂಚಿಕೆಯಲ್ಲಿ ತಿಳಿದಿದ್ದೀವಿ, ನಾವು ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡ್ತಾ ಹೋಗ್ಬಾರ್ದು. ಪ್ರತಿಯೊಂದು ಕೂಡ ಪ್ರಕೃತಿಯಿಂದಲೇ ನಿರ್ಧಾರ ಆಗ್ತಕ್ಕಂಥದ್ದು. ಪ್ರಕೃತಿಯ ಉಸಿರು ಪ್ರಾಣಶಕ್ತಿ, ಪ್ರಕೃತಿಯ ನಿಟ್ಟಿಸಿರು ಲಯವಾಗ್ತಕ್ಕಂಥದ್ದು. ಈ ರೀತಿ ಸೃಷ್ಟಿ ಸ್ಥಿತಿ ಲಯವನ್ನು ಪ್ರಾಣಶಕ್ತಿಯ ಪೂರ್ತಿ ಸಾಮರ್ಥ್ಯದಿಂದ ನಿರ್ವಹಿಸುತ್ತಾ ಇರುತ್ತದೆಂಬ ಸತ್ಯ ಪ್ರಜ್ಞೆಯನ್ನು ನಾವು ಪಡೆಯಲೇಬೇಕು. ಈ ಸೃಷ್ಟಿ ಮತ್ತು ಸ್ಥಿತಿ ಎರಡೂ ಕೂಡ ಪ್ರಕೃತಿಯಿಂದಲೇ ನಡೀತದೆ ಅಂತಕ್ಕಂಥ ಸತ್ಯ ಪ್ರಜ್ಞೆಯನ್ನು ನಾವು ಪಡಿಬೇಕು. ಸೃಷ್ಟಿ ಲಯ ದ್ವಂದ್ವಗಳನ್ನ ಸೃಜನಾತ್ಮಕತೆಯಿಂದ ಸಮದೃಷ್ಟಿಯಿಂದ ನಡೆಸುತ್ತಿರುವುದು ಪ್ರಾಣಶಕ್ತಿಯೇ. ಈ ಸೃಷ್ಟಿ ನಡೆಸ್ತಕ್ಕಂಥದ್ದು ಕೂಡ ಈ ಪ್ರಾಣಶಕ್ತಿನೇ, ಲಯ ಅಂತಕ್ಕಂಥದ್ದು ಆಗ್ತಕ್ಕಂಥದ್ದು ಕೂಡ ಪ್ರಾಣಶಕ್ತಿಯೇ. ಇವೆರಡನ್ನ ದ್ವಂದ್ವ ಅಂತ ತಿಳ್ಕೊಂಡು ನಾವು ದ್ವಂದ್ವ ಸ್ಥಿತಿಗೆ ತಲುಪಬಾರದು. ಅದನ್ನ ಸಮದೃಷ್ಟಿಯಿಂದ ಸೃಜನಾತ್ಮಕತೆಯಿಂದ ಬಳಕೆ ಮಾಡ್ಕೋಬೇಕು. ಬಹಳ ಆಶ್ಚರ್ಯವನ್ನು ಉಂಟು ಮಾಡುವ ವಿಷಯವೆಂದರೆ, ಹೀಗೆ ಈ ಪ್ರಾಣಶಕ್ತಿ ವಿಸ್ಫೋಟಗಳು ಸಂಭವಿಸುವ ನಿರ್ದಿಷ್ಟ ಸಮಯವೇ ಮಹಾ ಸೃಜನಾತ್ಮಕತೆಯನ್ನು ತುಂಬಿಕೊಂಡಿರುವ ಮಹಾಕಾಂತಿಯನ್ನು ಹೊರಹೊಮ್ಮಿಸುವ ನಿರ್ದಿಷ್ಟ ಸಮಯಗಳು ಕೂಡ. ಈ ವಿಸ್ಫೋಟನೆ ನಡಿಬೇಕಾದ್ರೆ ಮಹಾನ್ ವ್ಯಕ್ತಿಗಳು ಈ ಭೂಮಿಗೆ ಅವತರಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಮಾಸ್ಟರ್ಸ್. ಅದಕ್ಕೋಸ್ಕರ ಈ ವಿಸ್ಫೋಟನೆಯನ್ನು ನಾವು ಭಯದಿಂದ ಸ್ವೀಕರಿಸಬಾರದು. ಈ ನಿರ್ದಿಷ್ಟ ಸಮಯವನ್ನ ಮಹಾ ಸೃಜನಾತ್ಮಕತೆಯನ್ನ ತುಂಬಿಕೊಂಡಿರುವ ಮಹಾಕಾಂತಿಯನ್ನು ಹೊರಹೊಮ್ಮಿಸುವ ನಿರ್ದಿಷ್ಟ ಸಮಯ ಅಂತ ತಿಳಿದುಬಿಟ್ಟು ಇದನ್ನ ನಮ್ಮ ಆತ್ಮೋನ್ನತಿಗೋಸ್ಕರ ಬಳಸ್ಕೊಳ್ಬೇಕು. ಈ ನಿರ್ಧಾರಿತ ಸಮಯಗಳಲ್ಲಿಯೇ ಪ್ರಾಣಶಕ್ತಿ ವಿಶ್ವ ಕ್ಷೇತ್ರಾಗ್ನಿಗಳು ಕೂಡಿ ಮಾನವರು ಒಂದು ನವ್ಯ ಆತ್ಮಕೇಂದ್ರವನ್ನು ತಮಗಾಗಿ ಸೃಷ್ಟಿಸಿಕೊಳ್ಳುವ ಸಾಮರ್ಥ್ಯವನ್ನು, ಇದರಿಂದಾಗಿ ಮತ್ತಷ್ಟು ಪ್ರಾಣಶಕ್ತಿ ಸಂಗ್ರಹಗಳನ್ನು ಕೂಡಿಟ್ಟುಕೊಳ್ಳಲು ಕಾರಣವಾಗುತ್ತದೆ. ನಾವು ಈ ಸಮಯವನ್ನು ಸದುಪಯೋಗ ಪಡಿಸಿಕೊಂಡಿದ್ದೇ ಆದ್ರೆ ಮಾಸ್ಟರ್ಸ್, ಇದರಲ್ಲಿ ತಮಗಾಗಿ ಉನ್ನತವಾದ ಆತ್ಮಕೇಂದ್ರವನ್ನು ತಮಗಾಗಿ ಸೃಷ್ಟಿ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಪಡ್ಕೋಬಹುದು. ಹಾಗೂ ಹೆಚ್ಚು ಪ್ರಾಣಶಕ್ತಿಯನ್ನು ಸಂಗ್ರಹ ಕೂಡ ಮಾಡ್ಕೊಳ್ತಕ್ಕಂಥ ಒಂದು ಸದಾವಕಾಶ. ಸೃಜನಾತ್ಮಕ ಕ್ರಿಯೆಗಳು ವಿಸ್ಫೋಟಗಳಿಂದ ಸಂಭವಿಸಿ ಪಸರಿಸಿದ್ದರೂ ವಿತರಣೆಯಾಗುತ್ತಿರುವ ಶಕ್ತಿಗಳು ಭವಿಷ್ಯತ್ತಿನಲ್ಲಿ ಸಂಭವಿಸಲಿರುವ ಪ್ರಾಣಶಕ್ತಿ ಕೂಡುವಿಕೆಗೆ ಬುನಾದಿಗಳಾಗುತ್ತವೆ. ಈ ವಿಸ್ಫೋಟ ಅಂತಕ್ಕಂಥದ್ದು ನಡೆದಾಗ ನಾವು ಸೃಜನಾತ್ಮಕ ಕ್ರಿಯೆಗಳು ವಿಸ್ಫೋಟಗೊಂಡಾಗ ಸಂಭವಿಸಿ ಅದು ಪ್ರಸರಿಸ್ತಾ ಹೋದ್ರೂ ಕೂಡ ಅದರಿಂದ ವಿತರಣೆ ಆಗುತ್ತಿರುವ ಶಕ್ತಿಗಳು ಇದಾವಲ್ಲ, ಅವು ಭವಿಷ್ಯತ್ತಿನಲ್ಲಿ ಸಂಭವಿಸಲಿರುವ ಪ್ರಾಣಶಕ್ತಿ ಕೂಡುವಿಕೆಗೆ ಬುನಾದಿಯಾಗಿರ್ತವೆ. ಮುಂದೆ ಏನೋ ಒಂದು ಒಳಿತನ್ನ ಮಾಡ್ಲಿಕ್ಕೋಸ್ಕರ ಈ ಪ್ರಾಣಶಕ್ತಿ ವಿಸ್ಫೋಟನೆ ನಡೆದಿದೆ ಅದು ಅಂತ ಹೇಳಿ ನಾವು ತಿಳಿಬೇಕು ಮಾಸ್ಟರ್ಸ್. ಯಾವ ಸ್ಥಾಯಿಯಲ್ಲಾದರೂ
ಪ್ರಾಣಶಕ್ತಿ ಕೂಡುವಿಕೆಯು ವಿಸ್ಫೋಟಗಳು ಹೊಸ ಕೂಡುವಿಕೆಗೆ ಕಾರಣವಾಗುವ ಸಮಯಗಳೇ ಸಂಕ್ಷೋಭೆಯನ್ನು ಉಂಟು ಮಾಡುವ ಸಮಯಗಳು. ಯಾವ ಸ್ಥಾಯಿಯಲ್ಲಾದ್ರೂ ಸರಿ ಮಾಸ್ಟರ್, ಅಂದ್ರೆ ಯಾವ ಹಂತದಲ್ಲಾದ್ರೂ ಸರಿ, ಪ್ರಾಣಶಕ್ತಿ ಕೂಡುವಿಕೆಯು ಮತ್ತೆ ವಿಸ್ಫೋಟಗಳಿಗೆ ಹೊಸ ವಿಸ್ಫೋಟಗಳು ಉಂಟಾಗಿದ್ದಾವೆ ಅಂದ್ರೆ ಮತ್ತೆ ಒಂದು ಹೊಸ ಪ್ರಾಣಶಕ್ತಿ ಸಂಗ್ರಹಣ ಕಾರ್ಯ ನಡೀತದೆ ಅನ್ನೋ ಭಾವನೆ ನಮ್ಮಲ್ಲಿರ್ಬೇಕು. ಆ ಕಾರಣವಾಗ್ತಕ್ಕಂಥ ಸಮಯಗಳೇ ಸಂಕ್ಷೋಭೆಯನ್ನು ಉಂಟು ಮಾಡ್ತಕ್ಕಂಥ ಸಮಯಗಳು ಅಂತ ತಿಳಿಬೇಕು ಮಾಸ್ಟರ್. ಈ ಆಕರ್ಷಣ ಮತ್ತು ವಿಕರ್ಷಣ ನ್ಯಾಯವು ಎಲ್ಲ ಆಯಾಮಗಳಲ್ಲಿಯೂ ಸಂಭವಿಸುತ್ತಿರುತ್ತದೆ ಎಂದು ತಿಳಿಯುತ್ತಿರುತ್ತದೆ. ಮನುಷ್ಯರು ತಮ್ಮ ಭಾಷಾ ಸಂಕುಚ ತತ್ವದ ಪರಿಧಿಯಿಂದ ಹೊರಬಂದು ಚೈತನ್ಯ ಸ್ಥಿತಿಯನ್ನು ಪಡೆದಾಗ ಈ ಪ್ರಜ್ಞೆ ಅವರಿಗೆ ಪ್ರತ್ಯಕ್ಷ ಅನುಭವಕ್ಕೆ ಬರುತ್ತದೆ. ಮನುಷ್ಯರು ಬರೀ ನೋಡಿದ್ದಕ್ಕೆಲ್ಲ ಮಾತಾಡ್ತಕ್ಕಂಥದ್ದು ಭಾಷಾ ಸಂಕುಚ ತತ್ವ ಅಂತ ಹೇಳಿದಾರೆ ನೋಡ್ರಿ ಮಾಸ್ಟರ್ಸ್. ಏನೇ ಒಂದು ನೋಡಿದಾಗ ಅದಕ್ಕೆ ಒಂದು ತಕ್ಷಣ ಕಮೆಂಟ್ ಮಾಡ್ತಕ್ಕಂಥದ್ದು ಸ್ವಭಾವ ಮನ ಒಂದು. ಅದನ್ನ ಬಿಟ್ಟು ಹೊರ ಬಂದಾಗ ನಾವು ಈ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಪ್ರಾಣಶಕ್ತಿಯಿಂದ ಆಗ್ತಕ್ಕಂಥ ಅದನ್ನ ಆ ಚೈತನ್ಯ ಸ್ಥಿತಿಯನ್ನು ಪಡೆದಾಗ ನಮಗೆ ಈ ಪ್ರಜ್ಞೆ ಮತ್ತು ಪ್ರತ್ಯಕ್ಷ ಅನುಭವಕ್ಕೆ ಬರುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸಾಮೂಹಿಕ ಆಚಾರ ಕಾರ್ಯಗಳಲ್ಲೂ ಸಹ ಪ್ರಾಣಶಕ್ತಿ ವಿಶ್ವಾಗ್ನಿಗಳು ಆಕರ್ಷಣೆ ವಿಕರ್ಷಣೆ ನ್ಯಾಯವನ್ನೇ ಆಚರಿಸುತ್ತಿರುತ್ತದೆ. ಸಾಮೂಹಿಕ ಈಗ ನಾವೆಲ್ಲರೂ ಕೂಡ ಒಂದಾಗಿ ಸಾಮೂಹಿಕವಾಗಿ ಧ್ಯಾನ ಪ್ರಚಾರ ಕಾರ್ಯಗಳು ನಡೀತಾ ಇರ್ತದಲ್ಲ ಮಾಸ್ಟರ್ಸ್. ಅಂತ ಸಮಯದಲ್ಲೂ ಕೂಡ ಪ್ರಾಣಶಕ್ತಿ ವಿಶ್ವಾಗ್ನಿಗಳು ಆಕರ್ಷಣೆ ಮತ್ತು ವಿಕರ್ಷಣೆ ನ್ಯಾಯವನ್ನೇ ಆಚರಿಸುತ್ತಿರುತ್ತದೆ. ಭೌತಿಕ, ಮಾನಸಿಕ, ಅನುಭೂತಿಕ, ಪ್ರಾಣಮಯ, ಆಧ್ಯಾತ್ಮಿಕ ಹಂತಗಳಲ್ಲಿ ಈ ನ್ಯಾಯವೇ ಕಾರ್ಯನಿರ್ವಹಿಸುತ್ತಿರುತ್ತದೆ. ಈ ಎಲ್ಲ ಹಂತಗಳಲ್ಲೂ ಕೂಡ ಈ ಆಕರ್ಷಣೆ ಮತ್ತು ವಿಕರ್ಷಣೆ ನ್ಯಾಯನೇ ಕಾರ್ಯನಿರ್ವಹಿಸ್ತಾ ಇರ್ತದೆ. ಪ್ರಾಣಶಕ್ತಿ ಸಂಗಮವು ಮತ್ತೊಮ್ಮೆ ಸಂಭವಿಸುತ್ತಿರುವಾಗ ಈ ವಿಸ್ಫೋಟನೆಗೊಂಡ ನಂತರ ಪ್ರಾಣಶಕ್ತಿ ಸಂಗ್ರಹಣೆ ಮತ್ತೆ ಪ್ರಾರಂಭ ಆಗ್ತದೆ. ಈ ಮತ್ತೊಮ್ಮೆ ಸಂಭವಿಸುತ್ತಿರುವಾಗ ಆಧ್ಯಾತ್ಮಿಕ ಸಂಘದಲ್ಲಿ ಆ ಶಕ್ತಿಯನ್ನು ಸ್ವೀಕರಿಸಿ ಉಳಿಸಿಕೊಂಡು ಸೃಜನಾತ್ಮಕ ಕಾರ್ಯಗಳಲ್ಲಿ ವಿನಿಯೋಗಿಸಲು ಸಮರ್ಥರಾದ ಮನುಷ್ಯರು ಅಥವಾ ನಿತ್ಯ ಕರ್ಮಗಳಲ್ಲಿ ಉಪಯೋಗಿಸಿಕೊಳ್ಳುವ ಮನುಷ್ಯರು ಖಚಿತವಾಗಿಯೂ ಇರಬೇಕು. ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ವಿಸ್ಫೋಟನೆಗೊಂಡಂತ ಸಮಯದ ನಂತರ ಆ ಸಮಯದಲ್ಲಿ ಆ ಚೈತನ್ಯವನ್ನು ಉಳಿಸಿಕೊಂಡು ಆಧ್ಯಾತ್ಮಿಕ ಸಂಘದಲ್ಲಿ ಆ ಶಕ್ತಿಯನ್ನು ಸ್ವೀಕರಿಸಿ ಉಳಿಸಿಕೊಂಡು ಸೃಜನಾತ್ಮಕ ಕಾರ್ಯಗಳಲ್ಲಿ ವಿನಿಯೋಗಿಸ್ತಕ್ಕಂಥದ್ದು. ಕೊರೋನಾ ಬಂದ ನಂತರ ಮಾಸ್ಟರ್ಸ್ ಯಾಕೆ ಹೆಚ್ಚು ಪ್ರಚಾರ ನಡೀತದೆ ಅಂದ್ರೆ ಮಾಸ್ಟರ್, ಆಗ ಪ್ರಾಣಶಕ್ತಿ ಅಂತಕ್ಕಂಥದ್ದು ವಿಸ್ಫೋಟನೆಗೊಂಡಂಗೆ ಎಲ್ಲರಿಗೂ ಕೂಡ ಒಂದು ಜ್ಞಾನವನ್ನ ಹೆಚ್ಚಿಸ್ತು. ಅದು ಧ್ಯಾನ ಪ್ರಚಾರ ಇನ್ನು ಹೆಚ್ಚು ಆಗ್ಬೇಕು. ಅದಾದ ನಂತರ ಎಲ್ಲರೂ ಕೂಡ ಧ್ಯಾನ ಹಂಚೋ ಕಾರ್ಯದಲ್ಲಿ ಹೆಚ್ಚು ಪ್ರಚಲಿತರಾದರು ಅಂತಕ್ಕಂಥದ್ದು ಈ ರೀತಿಯಾಗಿ ಹೇಳ್ತಿದ್ದಾರೆ ಮಾಸ್ಟರ್ಸ್. ಹೀಗೆ ಪ್ರಾಣಶಕ್ತಿ ಆವೃತ್ತಿ ಸಂಭವಿಸುತ್ತಿರುವಾಗ ಆ ಸಂಘವೆಲ್ಲವೂ ಆಧ್ಯಾತ್ಮಿಕ ಸಂಯೋಗವೆಲ್ಲವೂ ಪ್ರಾಣಮಯವಾಗಿರುತ್ತಾ ಪ್ರಾಣಶಕ್ತಿ ಅವರೆಲ್ಲರಿಂದಲೂ ತುಂಬಿ ತುಳುಕುತ್ತಾ ಆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತುಂಬಿರುತ್ತದೆ. ಆ ವಿಸ್ಫೋಟನೆಗೊಂಡಂತ ಸಮಯದಲ್ಲಿ ಎಲ್ಲರೂ ಕೂಡ ಇದರಿಂದ ಏನೋ ಆಗ್ತಿದೆ ಅಂತ ಗಮನಿಸ್ತಾ ಹೋದಾಗ ಇದು ಪ್ರಾಣಶಕ್ತಿ ವಿಸ್ಫೋಟನೆ ಅಂದ್ರೆ ಮುಂದೆ ಇನ್ನು ಹೆಚ್ಚಿನ ಪ್ರಾಣಶಕ್ತಿಯನ್ನ ಉಂಟು ಮಾಡ್ತಕ್ಕಂಥ ಸಮಯ ಬಂದೇ ಬರ್ತದೆ ಅನ್ನೋ ಜ್ಞಾನ ಅವರಿಗಿದ್ದಾಗ ಏನ್ ಮಾಡಿದ್ರು ಮಾಸ್ಟರ್ಸ್, ಅದನ್ನು ಒಳ್ಳೆಯ ರೀತಿಯಲ್ಲಿ ಸ್ವೀಕಾರ ಮಾಡಿಬಿಟ್ಟು ಮುಂದೆ ಧ್ಯಾನ ಜ್ಞಾನವನ್ನ ಹಂಚಿದ್ರು. ಅದೇ ರೀತಿ ಎಲ್ಲ ಕಾರ್ಯಗಳಲ್ಲೂ ಕೂಡ ಇದು ನಡೀತಾ ಇರ್ತದೆ. ಪ್ರಾಪಂಚಿಕ ವ್ಯಕ್ತಿಗಳನ್ನು ಸಹ ಆಧ್ಯಾತ್ಮಿಕತೆಯತ್ತ ಆಕರ್ಷಿಸುವಂತೆ ಮಾಡಬಹುದು. ಈ ಪ್ರಾಣಶಕ್ತಿ ವಿಸ್ಫೋಟಗೊಂಡ ನಂತರ ಏನ್ ಮಾಡಿದ್ರು ಅಂದ್ರೆ ಮಾಸ್ಟರ್ಸ್, ಬಹಳಷ್ಟು ಜನರನ್ನ ಪ್ರಾಪಂಚಿಕ ವ್ಯಕ್ತಿಗಳನ್ನ ಆಧ್ಯಾತ್ಮಿಕತೆಯತ್ತ ಆಕರ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಮನುಷ್ಯರಲ್ಲಿ ಆಕರ್ಷಣೆ ಕಳೆದುಕೊಂಡಂತಹ ನೈತಿಕ ಮೌಲ್ಯಗಳನ್ನು ಪುನರ್ ಉದ್ಧರಿಸಬಹುದು. ಮನುಷ್ಯರು ಜೀವನದಲ್ಲಿ ಆಕರ್ಷಣೆ ಕಳೆದುಕೊಂಡವರಲ್ಲೂ ಕೂಡ ನೈತಿಕ ಮೌಲ್ಯಗಳನ್ನ ಪುನರ್ ಉದ್ಧಾರ ಮಾಡಬಹುದು. ಜೀವನದ ಆಶಾಶತ ಕ್ಷಣಿಕ ನ್ಯಾಯವನ್ನು ಮಾನವರೆಲ್ಲರಿಗೂ ತಿಳಿಯುವಂತೆ ಮಾಡಬಹುದು. ಆಧ್ಯಾತ್ಮಿಕ ವಿಸ್ಫೋಟನೆ ಪ್ರಾಣಶಕ್ತಿ ವಿಸ್ಫೋಟನೆ ನಡೆದಂತ ಸಮಯದಲ್ಲಿ ಇದ್ದಂಥವರು ಅವರಲ್ಲಿ ಎಂತ ಶಕ್ತಿ ಬರ್ತದೆ, ಆ ವಿಸ್ಫೋಟನೆಯಲ್ಲಿ ಬಂದಂತ ಶಕ್ತಿಯನ್ನ ಅವ್ರು ಬಳಕೆ ಮಾಡ್ಕೊಂಡ್ರೆ ಎಂತ ಅದ್ಭುತವಾದ ಸೃಷ್ಟಿಯನ್ನ ಮಾಡಬಲ್ಲರು ಅನ್ನೋದಕ್ಕೆ ಇದು ಉದಾಹರಣೆ ಮಾಸ್ಟರ್ಸ್. ಮನುಷ್ಯರು ಚೈತನ್ಯದಲ್ಲಿ ಬೆಳಕು ಮೂಡುವುದು, ಸ್ಫೂರ್ತಿ ಪ್ರಬಲವಾಗುವುದು ಪ್ರಾಣಶಕ್ತಿ ವಿಸ್ಫೋಟಗಳು ಸಂಭವಿಸುವ ಸಮಯದಲ್ಲಿಯೇ. ಪ್ರಾಣಶಕ್ತಿಯ ವಿಸ್ಫೋಟಗಳು ನಡೆದು ಹಲವಾರು ಸ್ವರೂಪಗಳು ಎಲ್ಲ ಆಯಾಮಗಳಲ್ಲಿ ನಶಿಸಿ ಕಣ್ಮೆರೆಯಾದಾಗ ಆತ್ಮ ಪುನಃ ತನ್ನ ಸ್ವಯಂ ಮೇಲೆ ಗಮನವನ್ನಿರಿಸಿ ಒಂದು ಹೊಸ ಪ್ರಾಣ ಆಕರ್ಷಣೆ ವಿಸ್ಫೋಟನೆಯ ಪರಿಭ್ರಮಣಕ್ಕೆ ಸಜ್ಜಾಗುತ್ತದೆ. ಆತ್ಮ ಅಂತಕ್ಕಂಥದ್ದು ಈ ವಿಸ್ಫೋಟನೆಗೊಂಡ ನಂತರನೇ
ಎಚ್ಚೆತ್ತುಕೊಳ್ತಕ್ಕಂಥದ್ದು, ಅದರಲ್ಲಿ ಮುಂದೆ ಆತ್ಮ ಪರಿಣಾಮ ಬೆಳೆಸ್ತಕ್ಕಂಥದ್ದು. ವಿಸ್ಫೋಟನೆಗಳು ಸಂಭವಿಸುತ್ತಿರುವ ಸಮಯದಲ್ಲಿ ಆತ್ಮ ಮೂಲವು ತನ್ನ ಸ್ವಶಕ್ತಿ ಸ್ಮೃತಿಯಲ್ಲಿದ್ದು ತನ್ನ ಸಾಮರ್ಥ್ಯವನ್ನು ಪ್ರಕಟಿಸಲಾಗದೇ ಇದ್ದರೆ ಅದರ ಸಂಪೂರ್ಣ ಸ್ವರೂಪವು ಭೌತಿಕ ದೇಹದಂತೆ ಸಹ ಕ್ಷೀಣಿಸಿ ವಿಲೀನವಾಗಿ ಅದೃಶ್ಯವೂ ಸಹ ಆಗಬಹುದು. ನಾವು ಎಚ್ಚರ ಸ್ಥಿತಿಯಲ್ಲಿ ಇರದೇ ಹೋದ್ರೆ, ಪ್ರಾಣಶಕ್ತಿ ಅಂತಕ್ಕಂಥದ್ದನ್ನ ಉತ್ತಮ ಕಾರ್ಯಕ್ಕೆ ಬಳಸಿಕೊಂಡಾಗ ನಾವು ಹೊಸ ಪ್ರಪಂಚವನ್ನೇ ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ನಮಗೆ ಬರ್ತದೆ. ನಾವು ಈ ವಿಸ್ಫೋಟನೆಗೊಂಡಾಗ ಸಂಭವಿಸ್ತಕ್ಕಂಥ ಸಮಯದಲ್ಲಿ ನಾವು ಆತ್ಮ ಸ್ವರೂಪರು ಅನ್ನೋ ಜ್ಞಾನ ಇಲ್ದಲೆ ಅಥವಾ ಆತ್ಮ ಮೂಲವು ತನ್ನ ಸ್ವಶಕ್ತಿ ಅಂತಕ್ಕಂಥ ಸ್ಥಿತಿಯನ್ನ ಅರ್ಥಕೊಳ್ದೆ ಹೋದ್ರೆ, ಆ ಸಾಮರ್ಥ್ಯ ನಮ್ಮಲ್ಲಿ ಇಲ್ದೇ ಹೋದ್ರೆ ಏನಾಗ್ತದೆ ಅಂದ್ರೆ ಅದನ್ನ ನಾವು ಪ್ರಕಟ ಆಗ್ಬೇಕು. ಆ ಪ್ರಕಟಣೆಗೋಸ್ಕರನೇ ಪ್ರಕೃತಿ ಕೊಡ್ತಕ್ಕಂಥ ಒಂದು ಪರೀಕ್ಷೆ ಅದು. ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗದೆ ಹೋದ್ರೆ, ಅಂದ್ರೆ ನಾವು ಸ್ವಸ್ಥಿತಿಯಲ್ಲಿದ್ದು ನಾವು ಆತ್ಮ ಸ್ವರೂಪರು ಅನ್ನೋದನ್ನ ಪ್ರಕಟಿಸ್ಕೊಳ್ದಲೆ ಅದರಲ್ಲಿ ಸಂಪೂರ್ಣ ಸ್ವರೂಪವು ನಾವು ಹೇಗೆ ದೇಹವನ್ನು ಕೂಡ ಹೇಗೆ ನಶಿಸಿ ಹೋಗುತ್ತೋ ಅದೇ ರೀತಿಯಾಗಿ ನಮ್ಮ ಪ್ರಾಣಶಕ್ತಿನೂ ಕೂಡ ಏನಾಗ್ತದೆ, ಕ್ಷೀಣಿಸಿ ವಿಲೀನವಾಗಿ ಅದೃಶ್ಯನೂ ಕೂಡ ಆಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಕ್ಕೋಸ್ಕರ ಪ್ರಾಣಶಕ್ತಿಯನ್ನ ನಾವು ಬಳಕೆ ಮಾಡುವಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಿದ್ದಾರೆ ಮಾಸ್ಟರ್ಸ್. ಪ್ರಾಣಶಕ್ತಿ ವಿಸ್ಫೋಟಗಳಿಂದ ಸಮಸ್ತ ಸ್ವರೂಪಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿರುವ ವಿಕರ್ಷಣೆಯ ಸಮಯದಲ್ಲಿ ತಮ್ಮ ಸ್ವಂತ ಪ್ರಾಣಶಕ್ತಿ ಸಂಗ್ರಹಗಳಿಂದ ವಿಶ್ವ ಕ್ಷೇತ್ರಾಗ್ನಿಗಳ ಸಹಾಯದಿಂದ ಉತ್ಸಾಹದಿಂದಿರುವ ದೀಕ್ಷಾಪರರಾದ ಅನೇಕ ಸಾಧಕರನ್ನು ಒಟ್ಟುಗೂಡಿಸಿಕೊಂಡು ಅವರೆಲ್ಲರೂ ಸಮೂಹ ಸಾಧನೆಗಳಿಂದ ಲಯಸ್ಥಿತಿಯನ್ನು ಸಹಿಸಿಕೊಳ್ಳುವ ಮಿತ್ರ ಶಕ್ತಿಗಳು ಸಹ ಸೃಷ್ಟಿಯನ್ನು ಮುಂದುವರಿಸುವ ಅವಕಾಶವನ್ನು ನೀಡುತ್ತಿರುತ್ತಾರೆ. ನಮ್ಮ ಪತ್ರಿಜಿ ಗುರುಗಳು ಕೊರೋನಾ ಸಮಯದಲ್ಲಿ ಮಾಡಿದಂಥದ್ದು ಕೂಡ ಇದೇ ಮಾರ್ಗ ಮಾಸ್ಟರ್ಸ್. ಅನುಸರಿಸಿದ ಮಾರ್ಗದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಪ್ರಾಣಶಕ್ತಿ ವಿಸ್ಫೋಟಗಳಿಂದ ಸಮಸ್ತ ಸ್ವರೂಪಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿರುವ ವಿಕರ್ಷಣೆ ಸಮಯ. ಇದು ತಮ್ಮ ವಿಸ್ಫೋಟನೆಗೊಂಡಾಗ ನಡೀತಕ್ಕಂಥದ್ದು ಇದು ವಿಕರ್ಷಣ ಸಮಯ ಅಂತ ತಿಳಿದು ಏನ್ ಮಾಡ್ತಾರೆ ಮಾಸ್ಟರ್ಸ್, ವಿಶ್ವ ಕ್ಷೇತ್ರಾಗ್ನಿಗಳ ಸಹಾಯದಿಂದ ಉತ್ಸಾಹದಿಂದಿರುವ ಯಾರ್ಯಾರು ಈ ಧ್ಯಾನ ಜ್ಞಾನವನ್ನು ಹಂಚಲಿಕ್ಕೆ ಉತ್ಸಾಹಪರರಾಗಿದ್ದಾರೋ ಅಂತವರಿಗೆ ದೀಕ್ಷಾಪರರಾದ ಅಂತವರಿಗೆಲ್ಲ ದೀಕ್ಷೆ ಕೊಟ್ಟ ರೀತಿಯಲ್ಲಿ ಅನೇಕ ಸಾಧಕರನ್ನು ಒಟ್ಟುಗೂಡಿಸಿಕೊಂಡು ಅವರೆಲ್ಲರೂ ಸಮೂಹ ಸಾಧನಗಳಿಂದ ಸಾಕಷ್ಟು ಹಾಗೂ ಕೂಡ ಅವಾಗನೇ ಜೂಮ್ ಅಂತಕ್ಕಂಥ ವೇದಿಕೆ ಸಹ ಬಂದಿದ್ದು ಆ ರೀತಿಯ ಸಮೂಹ ಸಾಧನಗಳಿಂದ ಲಯ ಸ್ಥಿತಿಯನ್ನ ಸಹಿಸ್ಕೊಳ್ಬೇಕು. ಯಾಕೆ ನಾವು ಇದಕ್ಕೆ ಈ ಕೊರೋನಾ ಯಾಕೆ ಬಂದಿದೆ ಅನ್ನೋದನ್ನು ತಿಳಿಸ್ಕೊಟ್ರು. ಅದಾದ ನಂತರ ಏನೇನ್ ಆಗ್ತದೆ ಅನ್ನೋದ್ರ ಬಗ್ಗೆನೂ ಜ್ಞಾನ ಪತ್ರಿಜಿ ಗುರುಗಳಿಗೆ ಇತ್ತು. ಅದನ್ನೇ ಹೇಳ್ತಾ ಬಂದ್ರು. ಅದನ್ನ ಸಹಿಸ್ಕೊಳ್ಬೇಕು. ಮಿತ್ರ ಶಕ್ತಿಗಳು ಸಹ ಸೃಷ್ಟಿಯನ್ನು ಮುಂದುವರಿಸುವ ಅವಕಾಶವನ್ನು ನೀಡುತ್ತಿರುತ್ತಾರೆ. ಅಂದ್ರೆ ತಾನೊಬ್ನೇ ಮಾಡಿದ್ದು ಸಾಕು, ಇಲ್ಲಿಗೆ ನನ್ನೊಂದಿಗೆ ಇರ್ತಕ್ಕಂಥ ಎಲ್ಲರೂ ಕೂಡ ಅತಿ ವೇಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ಬೇಕು ಅನ್ನೋ ಧೈರ್ಯ ಮತ್ತು ಸ್ಫೂರ್ತಿಯನ್ನ ತುಂಬಿಬಿಟ್ಟು ಅವರು ಈ ಕೆಲಸವನ್ನು ಮುಂದುವರಿಸಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಅವರು ದೇಹವನ್ನು ತ್ಯಜಿಸಿದ್ದು ಅನ್ನೋದು ಕೂಡ ಮಾಹಿತಿ ಮಾಸ್ಟರ್ಸ್. ತಮ್ಮ ಪ್ರಾಣಶಕ್ತಿಯನ್ನು ವಿಶ್ವ ಪ್ರಾಣಶಕ್ತಿಯೊಂದಿಗೆ ಸಂಯೋಜನೆಗೊಳಿಸಲು ಸಾಧ್ಯವಾದವರಿಗೆ ವಿಶ್ವಕ್ಷೇತ್ರದಲ್ಲಿರುವ ನಿಧಿಗಳ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಪ್ರಾಣಶಕ್ತಿ ಅಂತಕ್ಕಂಥದ್ದು ವಿಶ್ವ ಪ್ರಾಣಶಕ್ತಿಯೊಂದಿಗೆ ಸಂಯೋಜನೆಗೊಂಡಾಗ ಏನಾಗ್ತದೆ ಅಂತ ನಾವು ತಿಳಿದ್ವಲ್ಲ ಮಾಸ್ಟರ್ಸ್. ಮನೋಮಯ ಕೋಶದ ದ್ವಾರದ ಬಾಗಿಲು ತೆರೀತದೆ ಅಂತ ಹೇಳ್ಬಿಟ್ಟು, ಅದೇ ರೀತಿ ಈ ವಿಶ್ವಕ್ಕೋಸ್ಕರ ಕೆಲಸ ಮಾಡೋರ್ಗೆ ಏನಾಗ್ತದೆ ಅಂದ್ರೆ ಮಾಸ್ಟರ್ಸ್, ವಿಶ್ವ ಕ್ಷೇತ್ರದಲ್ಲಿರ್ತಕ್ಕಂಥ ನಿಧಿಗಳ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಅಂತವರ ಚೈತನ್ಯಗಳು ಸಂಪದ್ಭರಿತವಾಗುತ್ತವೆ. ಅವರ ಸೃಜನಾತ್ಮಕತೆಯು ಬಹಳ ಎತ್ತರಕ್ಕೆ ಬೆಳೆಯುತ್ತದೆ. ಅವರಲ್ಲಿರ್ತಕ್ಕಂಥ ಸೃಜನಾತ್ಮಕತೆ ಬಹಳ ಎತ್ತರಕ್ಕೆ ಅಂತಹ ಮಹಾತ್ಮರೇ ಎಂದೋ ಒಂದು ದಿನ ವಿಶ್ವಕರ್ಮರಾಗುತ್ತಾರೆ. ಅಂತ ಮಹಾತ್ಮರೇ ಸೃಷ್ಟಿಕರ್ತರಾಗುತ್ತೆ. ವಿಶ್ವಕರ್ಮರು ಅಂದ್ರೆ ಸೃಷ್ಟಿಕರ್ತರು ಅಂತ ಮಾಸ್ಟರ್ಸ್. ಸೃಷ್ಟಿಯನ್ನ ಮುಂದುವರಿಸುವುದರಲ್ಲಿ ವಿಶ್ವ ಚೈತನ್ಯದೊಂದಿಗೆ ಕೂಡ ಸಹ ಸೃಷ್ಟಿಕರ್ತರಾಗುತ್ತಾರೆ. ಸರ್ವಸ್ವದೊಂದಿಗೆ ಒಂದಾಗಿ ತಾವೂ ಸಹ ಇರುತ್ತಿದ್ದೇವೆ. ಹಾಗೆ ಏಕತ್ವವು ಮಾತ್ರವೇ ಇರುವುದೆಂಬ ಆತ್ಮ ಪ್ರಜ್ಞೆಯನ್ನು ಕಳೆದುಕೊಂಡು ತಮ್ಮ ಅಹಂಕಾರಗಳಲ್ಲಿ ಸಿಲುಕಿಕೊಂಡವರಿಗೆ ಆ ವಿಶ್ವನಿಧಿಗಳ ಬಾಗಿಲುಗಳು ಶಾಶ್ವತವಾಗಿ ಮುಚ್ಚಿಕೊಂಡಿರುತ್ತವೆ. ನಾವೇನಾದ್ರೂ ಕೂಡ ನಾವು ಆತ್ಮ ಸ್ವರೂಪರಾಗಿ ವಿಶ್ವ ಕಲ್ಯಾಣವನ್ನ ಮಾಡಿದ್ರೆ ನಾವು ಸಹ ಸೃಷ್ಟಿಕರ್ತರಾಗ್ತೀವಿ. ನಾವೇನಾದ್ರೂ ಆ ಜ್ಞಾನವನ್ನ ಸರ್ವಸ್ವದೊಂದಿಗೆ ಒಂದಾಗಿ ನಾವು ಸಹ ಇರುತ್ತಿದ್ದೇವೆ ಅನ್ನೋದನ್ನು ಮರೆತು ಏಕತ್ವ ಮಾತ್ರವೇ ಇರುವುದು ಎಂಬ ಆತ್ಮ ಪ್ರಜ್ಞೆಯನ್ನಾದ್ರೂ ನಾವು ಪಡಿಲಿಲ್ಲ ಅಂತ ಹೇಳಿದ್ರೆ, ಆ ಏಕತ್ವವನ್ನು ಪಡಿಲಿಕ್ಕೋಸ್ಕರನೇ ಭಾನುವಾರ ಒಂದು ದಿನ ನಾವು ಏಕತ್ವ ಧ್ಯಾನವನ್ನು ಮಾಡ್ತೀವಲ್ಲ. ಆ ಏಕತ್ವ ಆತ್ಮ ಪ್ರಜ್ಞೆ ನಮ್ಮದು ಇರದೇ ಹೋದ್ರೆ, ಅಂದ್ರೆ ಎಲ್ಲರೂ ಕೂಡ ಒಂದೇ,
ನಾವೆಲ್ಲರೂ ಒಂದೇ ಅಂಶಾತ್ಮಗಳು ಅನ್ನೋ ಜ್ಞಾನ ಇಲ್ಲದೆ ಹೋದ್ರೆ ನಾನು ಅಂತಕ್ಕಂಥ ಅಹಂಕಾರ ದಲ್ಲಿ ಏನಾದ್ರೂ ನಾವು ಸಿಕ್ಕಿ ಹಾಕಿಕೊಂಡಿದ್ದೇ ಆದ್ರೆ ಏನಾಗ್ತದೆ ಅಂದ್ರೆ ವಿಶ್ವನಿಧಿಗಳ ಬಾಗಿಲುಗಳು ಶಾಶ್ವತವಾಗಿ ಮುಚ್ಚುತ್ತವೆ ಅಂತಾನು ಕೂಡ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಮಾಸ್ಟರ್. ಜನ್ಮ ಮೂಲ ಕೇಂದ್ರಕ್ಕೆ ಸರ್ವಸ್ವವೂ ಮರಳಬೇಕೆಂಬ ಸೃಷ್ಟಿ ಶಾಸನವನ್ನು ನಿಯಮವನ್ನು ಅಕ್ಷರ ಸಹ ಆಚರಿಸುವ ಜೀವ ವಿದ್ಯುದಯಸ್ಕಾಂತ ಮಹಾಪಾಶವೇ ಪ್ರಾಣ. ನಾವೆಲ್ಲ ತಿಳಿದಿದೀವಲ್ವ ಮಾಸ್ಟರ್ಸ್, ನಾವು ಜನ್ಮ ಅಂತಕ್ಕಂಥದ್ದು ಪಡೆದಿದ್ದು ಪೂರ್ಣಾತ್ಮನಿಂದ ಅಂಶಾತ್ಮಗಳಾಗಿ ನಾವು ಈ ಭೂಮಿಗೆ ಬಂದಿದ್ದೀವಿ. ಆ ಜನ್ಮ ಅಂತಕ್ಕಂಥದ್ದು ನಾವು ಮೂಲ ಪಡೆದಿದ್ದು ಎಲ್ಲಿ ಅಂತಕ್ಕಂಥ ಜ್ಞಾನ ನಮ್ಮಲ್ಲಿ ಇರಬೇಕು. ಪುನಃ ನಾವು ಅಲ್ಲಿಗೆ ಮರಳಬೇಕು ಅನ್ನೋ ಸೃಷ್ಟಿ ಶಾಸನ ಇದು. ಸೃಷ್ಟಿಯ ಶಾಸನ ಅಂದ್ರೆ ನಾವು ಪೂರ್ಣಾತ್ಮನಿಂದ ಬಂದಿದ್ದೀವಿ, ಪುನಃ ಅಂಶಾತ್ಮಗಳಾಗಿ ಈ ಅಂಶಾತ್ಮಗಳಾಗಿನೇ ನಾವು ಜೀವನವನ್ನು ನಡೆಸಿಬಿಟ್ಟು ಮತ್ತೆ ಪೂರ್ಣಾತ್ಮನೆಡೆಗೆ ಹೋಗ್ಬೇಕು ಅಂತಕ್ಕಂಥದ್ದು ಸೃಷ್ಟಿಯಲ್ಲಿರ್ತಕ್ಕಂಥ ಶಾಸನ ಇದು. ಈ ನಿಯಮವನ್ನು ಅಕ್ಷರ ಸಹ ಆಚರಿಸುವ ಜೀವ ವಿದ್ಯುದಯಸ್ಕಾಂತ ಮಹಾಪಾಶವೇ ಈ ಪ್ರಾಣ ಅಂತಕ್ಕಂಥದ್ದು. ಪ್ರಾಣಶಕ್ತಿ ಜನ್ಮ ಮೂಲ ಕೇಂದ್ರದಿಂದ ಹೊರಬಂದು ಪಂಚಭೌತಿಕ ಪದಾರ್ಥದಂತೆ ಜನ್ಮ ಮೂಲಕ್ಕೆ ವಿರುದ್ಧವಾಗಿ ಬದಲಾದ ಜೀವಸ್ಫುಲಿಂಗಗಳನ್ನು ಹಂತ ಹಂತವಾಗಿ ಅವು ಸಿಲುಕಿಕೊಂಡು ಇರುವ ಪಂಚಭೌತಿಕ ಪದಾರ್ಥ ಶರೀರ ಆವರಣದಿಂದ ನಿಜವಾದ ಆತ್ಮತತ್ವವನ್ನು ಜಾಗೃತಗೊಳಿಸಿ ಹೊರತಂದು ಜನ್ಮ ಮೂಲದೊಳಗೆ ಪುನರ್ವಿಲೀನ ಮಾಡುವ ಜೀವ ವಿದ್ಯುದಯಸ್ಕಾಂತ ಆತ್ಮ ಬಂದ ಪಾಶವೇ ಪ್ರಾಣಶಕ್ತಿ. ನಾವು ಈಗಾಗಲೇ ತಿಳಿದಿದೀವಲ್ಲ ಮಾಸ್ಟರ್ಸ್, ನಾವು ಅಂಶಾತ್ಮವಾಗಿ ಭೂಮಿಗೆ ಬರ್ಬೇಕಾದ್ರೆ ಬೆಳ್ಳಿಯ ದಾರವನ್ನ ಅಳವಡಿಸ್ಕೊಂಡು ಬಂದಿರ್ತೀವಿ ಅಂತ ತಿಳಿದಿದ್ವಲ್ಲ ಮಾಸ್ಟರ್ಸ್, ಅದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ ನೋಡಿ. ಪ್ರಾಣಶಕ್ತಿ ಜನ್ಮ ಮೂಲ ಕೇಂದ್ರದಿಂದ ಹೊರಬರಬೇಕಾದ್ರೆ ಪಂಚಭೌತಿಕ ಪದಾರ್ಥದಂತೆ ನಾವು ಈ ಪಂಚಭೂತಗಳಿಂದಲೇ ಈ ದೇಹವನ್ನ ಪಡ್ಕೊಂಡಿದ್ದೀವಿ. ಅದರಿಂದ ನಾವು ಆ ಬೆಳ್ಳಿ ದಾರದ ಮುಖಾಂತರ ಪುನರ್ವಿಲೀನ ಮಾಡುವ ವಿದ್ಯುತ್ ಅಯಸ್ಕಾಂತ ಆತ್ಮ ಬಂದವೇ ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು. ಅಣುಗಳಲ್ಲಿ ಜೀವ ಸ್ವರೂಪದಲ್ಲಿ ಮಾನಸಿಕ ಉತ್ತಮ ಅಣು ಸ್ವರೂಪಗಳಲ್ಲಿ ಗಾಢ ನಿದ್ರೆಯಲ್ಲಿರುವ ಆತ್ಮ ಅಗ್ನಿಯನ್ನು ಬಡಿದೆಬ್ಬಿಸಿ ನಿಧಾನವಾಗಿ ಬೇರ್ಪಟ್ಟಿರುವ ಅಂಶಗಳನ್ನು ಪುನಃ ವಿದ್ಯುತ್ ಅಯಸ್ಕಾಂತಕ್ಕೆ ಆಕರ್ಷಿಸುವಂತೆ ಮಾಡುವುದೇ ಪ್ರಾಣಶಕ್ತಿ. ನಾವೀಗಾಗಲೇ ತಿಳಿದಿದ್ದೀವಲ್ಲ ಮಾಸ್ಟರ್, ದಿನನಿತ್ಯನೂ ತಿಳಿತಿದ್ದೀವಿ. ಸಮಗ್ರ ಜೀವನ ಶೈಲಿಯಲ್ಲಿ ಅಣುಗಳಲ್ಲಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪ್ರತಿ ಅಣುಗಳಲ್ಲಿ ಕಣಗಳಲ್ಲಿ ಜೀವ ಸ್ವರೂಪದಲ್ಲಿ ಮಾನಸಿಕ ಸ್ಥಿತಿ ಉತ್ತಮ ಅಣು ಸ್ವರೂಪಗಳಲ್ಲಿ ಗಾಢ ನಿದ್ರೆಯಲ್ಲಿರುವ ಆತ್ಮ ಅಗ್ನಿಯನ್ನು, ನಿದ್ರೆಯಲ್ಲಿದ್ದಾಗ ಕೂಡ ಆತ್ಮ ಅಗ್ನಿಯನ್ನ ಬಡಿದೆಬ್ಬಿಸಿ ನಿಧಾನವಾಗಿ ಬೇರ್ಪಟ್ಟಿರುವ ಅಂಶಗಳನ್ನು ಪುನಃ ವಿದ್ಯುತ್ ಅಯಸ್ಕಾಂತಕ್ಕೆ, ನಮ್ಮ ಆತ್ಮ ನಿದ್ದೆಯಲ್ಲೂ ಕೂಡ ಹೊರಗಡೆ ಹೋಗುತ್ತೆ ಅಂತ ತಿಳಿದಿದ್ದೀವಿ, ಅದನ್ನ ಪುನಃ ವಿಶ್ವದ ಅಯಸ್ಕಾಂತಕ್ಕೆ ಆಕರ್ಷಿಸುವಂತೆ ಮಾಡ್ತಕ್ಕಂಥದ್ದೇ ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು. ಈ ಮಹಾ ವಿಶ್ವ ಅಯಸ್ಕಾಂತದ ಆಕರ್ಷಣೆಗೆ ಆತ್ಮ ಅಂಶವೂ ಸಹ ಸ್ಪಂದಿಸಿದರೆ ಪ್ರಾಣಶಕ್ತಿ ಆ ಆತ್ಮ ಅಂಶಕ್ಕೆ ಮರಳಿ ಪ್ರಯಾಣವನ್ನು ನಿರ್ದೇಶಿಸಿ ಸಂಯೋಗೀಕರಣ ಮಾಡಿಸುತ್ತದೆ. ನಾವು ಆತ್ಮ ಸ್ವರೂಪದಲ್ಲಿ ಇದ್ದಾಗ ಮಾತ್ರ ಈ ಪ್ರಾಣಶಕ್ತಿ ಅದ್ಭುತಗಳನ್ನು ನಡೆಸುತ್ತೆ, ಅದ್ಭುತ ಅನುಭವವನ್ನು ನಮಗೆ ಕೊಡುತ್ತೆ. ಆ ಆಕರ್ಷಣೆಗೆ ನಮ್ಮ ಆತ್ಮ ಅಂತಕ್ಕಂಥದ್ದು ಅಯಸ್ಕಾಂತದ ರೀತಿಯಲ್ಲಿ ಅಯಸ್ಕಾಂತವನ್ನು ಹೇಗೆ ಆಕರ್ಷಿಸುತ್ತದೋ ಅದೇ ರೀತಿ ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ನಮ್ಮ ಆತ್ಮವನ್ನು ಆಕರ್ಷಿಸುತ್ತೆ. ಅದು ನಾವು ಅಂಟ್ಕೊಳ್ತಕ್ಕಂಥದ್ದೇ ನಮ್ಮ ಕೆಲಸ. ನಮ್ಮ ಆತ್ಮವನ್ನ ಎಚ್ಚರಿಸಬೇಕು. ಅದಕ್ಕೋಸ್ಕರನೇ ನಾವು ಯುಗಗಳ ಪರ್ಯಂತ ಅಗಲಿಕೆಯನ್ನು ತೊಲಗಿಸಿ ತವರು ಮನೆಗೆ ದಾರಿ ಮಾಡಿಕೊಡುತ್ತದೆ. ನಾವು ಮರಳಿ ಪ್ರಯಾಣವನ್ನು ನಿರ್ದೇಶಿಸಿ, ಅಂದ್ರೆ ನಾವು ಪುನಃ ಪೂರ್ಣಾತ್ಮನನ್ನ ಸೇರೋದು ಹೇಗ್ ಸೇರ್ಬೇಕು ಅನ್ನೋದಕ್ಕೆ ನಮ್ಗೆ ನಿರ್ದೇಶನ ನೀಡೋದ್ರ ಜೊತೆಗೆ ನಾವು ಈಗಾಗ್ಲೇ ಈ ಜನ್ಮವನ್ನು ಪಡೆದಿದ್ದೀವಿ ಅಂದ್ರೆ ಇದುವರೆಗೆ ಈಗಾಗ್ಲೇ ಎಷ್ಟೋ ಯುಗಗಳನ್ನ ಕಳೆದು ಬಂದಿದೀವಿ, ಜೊತೆಗೆ ಎಷ್ಟೋ ಲಕ್ಷಾಂತರ ಜನ್ಮಗಳನ್ನು ಕೂಡ ಪಡೆದಿದ್ದೀವಿ. ಅವುಗಳ ಅಗಲಿಕೆಯನ್ನ ತೊಲಗಿಸಿಬಿಟ್ಟು ನಾವು ಇಷ್ಟು ಜನ್ಮಗಳನ್ನು ಪಡೆದಿದ್ದೀವಿ, ನಾವು ಇದನ್ನ ಅಗಲ್ತಿದೀವಿ ಅನ್ನೋ ದುಃಖವನ್ನ ನಿವಾರಣೆ ಮಾಡಿಬಿಟ್ಟು ತವರು ಮನೆಗೆ ದಾರಿ ಮಾಡಿಕೊಡುತ್ತದೆ. ನಮ್ಮ ತವರು ಮನೆನೇ ಪರಮಾತ್ಮನ ಸನ್ನಿಧಿ, ಅದಕ್ಕೆ ದಾರಿ ಮಾಡಿಕೊಡುತ್ತೆ. ಆದ್ದರಿಂದಲೇ ಪ್ರಾಣ ಹೋಗುವುದನ್ನ ತವರು ಮನೆಯ ಕರೆ ಎಂದು ಸಹ ಕರೆಯುತ್ತಾರೆ. ಈ ಪ್ರಾಣ ಹೋಗುವುದನ್ನ ತವರು ಮನೆಯ ಕರೆ ಅಂತ ಸಹ ಕರೆಯುತ್ತಾರೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಾಣಶಕ್ತಿ ಪಾಶವು ಅತಿ ಸೂಕ್ಷ್ಮ ಅಗ್ನಿದಾರಗಳಿಂದ ಅತ್ಯಂತ ನೈಪುಣ್ಯತೆಯಿಂದ ಎಣೆದಿರುವಂತಹ ಒಂದು ಬಲೆ. ಸಿಲ್ವರ್ ಕಾರ್ಡ್, ಬೆಳ್ಳಿ ದಾರ ಅಂತ ತಿಳಿದ್ವಲ್ಲ ಮಾಸ್ಟರ್ಸ್, ಅದು ಪ್ರಾಣಶಕ್ತಿಯ ಪಾಶ ಅಂತ ಹೇಳ್ಬಿಟ್ಟು ಮಾಸ್ಟರ್ಸ್. ಆ ಪ್ರಾಣಶಕ್ತಿ ಬಲೆಯಿಂದ ಆತ್ಮವು ಜನ್ಮಗಳಲ್ಲಿ ಪಯಣಿಸುತ್ತಿರುವಾಗ ಆ ಆತ್ಮ ಮತ್ತಷ್ಟು ಮುಗದಷ್ಟು ಶುದ್ಧಿಯಾಗುತ್ತಾ ಪ್ರಾಣಶಕ್ತಿ ನೀಡುತ್ತಿರುವ ಎಲ್ಲ ಉಡುಗೊರೆಗಳನ್ನು ಸಾಧ್ಯವಾಗಿಸುತ್ತದೆ. ಈಗಾಗಲೇ ಸಾಕಷ್ಟು ಗಮನಕ್ಕೂ ಬಂದಿದೆ, ತಿಳಿದಿದ್ದೀವಿ ಕೂಡ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನ. ನಾವು ಪ್ರಾಣಶಕ್ತಿಯನ್ನ ಶುದ್ಧಿ ಮಾಡ್ಕೊಳ್ತಕ್ಕಂಥದ್ದೇ ಈ ಧ್ಯಾನಕ್ಕೆ ಬಂದು ನಾವು ಮಾಡ್ಕೊಳ್ತಕ್ಕಂಥ ಪ್ರಥಮ ಕೆಲಸ ಅದಾಗ್ಬೇಕು. ಪ್ರಾಣಶಕ್ತಿ ಕೋಶವನ್ನ ಶುದ್ಧ ಮಾಡ್ಕೊಳ್ತಕ್ಕಂಥದ್ದು.
ಪ್ರಾಣಶಕ್ತಿ ಹರಿಲಿಕ್ಕೆ, ಸರಾಗವಾಗಿ ಹರಿಲಿಕ್ಕೆ ನಾವು ಅದನ್ನು ಶುದ್ಧಿ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಆ ಪ್ರಾಣಶಕ್ತಿ ಪಾಶದೊಂದಿಗೆ ಸಾಧಕನು ಪಯಣಿಸುತ್ತಿರುವಾಗ ಆತನಲ್ಲಿ ಜವಾಬ್ದಾರಿ, ಐಕ್ಯತೆಯ ಭಾವನೆಗಳು ಸಚೇತನವಾಗುತ್ತವೆ. ಬರೀ ಪ್ರಾಣಶಕ್ತಿ ಅಂತಕ್ಕಂಥದ್ದು ತನ್ನ ಸ್ವಂತ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಮ್ಮ ಗಮನದಲ್ಲಿ ಇರಬಾರದು. ಆ ಪ್ರಾಣಶಕ್ತಿಯನ್ನ ಸಾಧಕನು ಆ ಪ್ರಾಣಶಕ್ತಿಯಲ್ಲಿ ಪ್ರಯಾಣಿಸ್ತಿದ್ದ ಇದ್ದಾರೆ ಅಂದ್ರೆ ಅವರು ಸಾಧಕರೇ ಆಗಿರ್ತಾರೆ. ಸಾಧಕರು ಅಂದ್ರೆ ಸಾಕಷ್ಟು ಎಲ್ಲರನ್ನೂ ಕೂಡ ಉದ್ಧರಿಸ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಮತ್ತೆ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ತಕ್ಕಂಥ ಐಕ್ಯತಾ ಭಾವನೆಯಲ್ಲಿ ಇರ್ತಾರೆ. ಮಾನವ ಎಲ್ಲದರಲ್ಲಿಯೂ ಪರಿಪೂರ್ಣತೆಯನ್ನು ಸಾಧಿಸಬೇಕೆಂದರೆ ಪ್ರತಿ ಮನುಷ್ಯನು ಜವಾಬ್ದಾರಿಯಿಂದ, ಐಕ್ಯತೆಯ ಭಾವನೆಯಿಂದಿದ್ದು ಪ್ರಯತ್ನಿಸಬೇಕೆಂಬ ನಿಯಮವನ್ನು ವಿಧಿಸಲಾಗಿರುತ್ತದೆ. ವಿಶ್ವ ನಿಯಮ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ವ್ಯಕ್ತಿನೂ ಕೂಡ ಜವಾಬ್ದಾರಿಯಿಂದ ಇರಬೇಕು. ತಾನಷ್ಟೇ ಉದ್ಧಾರ ಆಗೋದಲ್ಲ, ಇತರರನ್ನು ಉದ್ಧರಿಸಬೇಕು. ಅದೇ ರೀತಿ ಎಲ್ಲರೂ ಒಂದೇ ಅನ್ನೋ ಐಕ್ಯತಾ ಭಾವನೆಯಲ್ಲಿ ಇದ್ದು ಆ ಪ್ರಯತ್ನದಲ್ಲೇ ಇರಬೇಕು. ಇದೇ ನಿಯಮ ಅಂತ ತಿಳಿಸ್ತಿದ್ದಾರೆ ಮಾಸ್ಟರ್ಸ್. ನಮಗೂ ಅನ್ಯರಿಗೂ ಸಹ ಒಂದು ಉತ್ತಮ ಭವಿಷ್ಯವನ್ನು ಸೃಷ್ಟಿಸಬೇಕೆಂದರೆ ಪ್ರಾಣಶಕ್ತಿ ಪಾಶದ ನೆನಪನ್ನು ತಮ್ಮ ಚೈತನ್ಯದಲ್ಲಿ ಜವಾಬ್ದಾರಿಯ ಭಾವನೆಯನ್ನು ಇಟ್ಟುಕೊಂಡು ವರ್ತಿಸುತ್ತಿದ್ದರೆ ಮಾತ್ರ ಸಾಧ್ಯವಾಗುತ್ತದೆ. ಈ ಪ್ರಾಣ ಶಕ್ತಿಯ ಪಾಶ ನಮಗೆ ಸದಾ ನೆನಪಿರಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪರಿಪೂರ್ಣತೆಯ ಆದಿಯಲ್ಲಿ ಅಭಿವೃದ್ಧಿಯಾಗುತ್ತಿರುವಾಗ ಮಾನವನಿಗೆ ವಿಶ್ವ ಬ್ರಹ್ಮಾಂಡವೆಲ್ಲವೂ ಜವಾಬ್ದಾರಿಯಿಂದ ವರ್ತಿಸುತ್ತಿದೆ ಎಂಬ ವಿಷಯವು ಕ್ರಮೇಣ ಅರ್ಥವಾಗುತ್ತದೆ. ಈ ಪರಿಪೂರ್ಣತೆಯ ಆದಿಯಲ್ಲಿ ಇದ್ದಾಗ ಇದರ ಅಭಿವೃದ್ಧಿಯಲ್ಲಿ ಇರುವಾಗ ಏನಾಗ್ತದೆ ಅಂದ್ರೆ ಮನುಷ್ಯನ್ಗೆ ಬ್ರಹ್ಮಾಂಡವೆಲ್ಲವೂ ಜವಾಬ್ದಾರಿಯಿಂದ ಕರ್ತವ್ಯವನ್ನು ನಿರ್ವಹಿಸ್ತದೆ ಅಂತಕ್ಕಂಥ ವಿಷಯ ತಿಳಿತದೆ. ನಾವು ಆಗ್ಲೇ ತಿಳಿದಿದ್ವಿ. ಈಗ ಮಹಾಭಾರತದಲ್ಲಿ ಬರ್ತಕ್ಕಂಥ ಧರ್ಮರಾಯ ಹಾಗೂ ದುರ್ಯೋಧನ ಪ್ರಪಂಚವನ್ನ ನೋಡಿದ ದೃಷ್ಟಿ ಅಂತಕ್ಕಂಥದ್ದು. ಧರ್ಮರಾಯದ ಪ್ರಪಂಚವನ್ನ ಗಮನಿಸಿ ಎಲ್ಲರೂ ಕೂಡ ಧರ್ಮಿಷ್ಠರೇ ಅಂತ ಭಾವಿಸಿದ್ರೆ ಯುಧಿಷ್ಠರ ಒಬ್ರು ಕೂಡ ಈ ಪ್ರಪಂಚದಲ್ಲಿ ಒಳ್ಳೆಯವರಿಲ್ಲ ಅಂತ ಭಾವಿಸಿದ ಅಂತ ಹೇಳ್ಬಿಟ್ಟು, ಈ ರೀತಿಯಾಗಿ ನಮ್ಮ ಭಾವನೆ ನಮ್ಮಲ್ಲಿ ಅತಿ ಹೆಚ್ಚು ಪ್ರಾಣಶಕ್ತಿ ಇದ್ದಾಗ ಎಲ್ಲರೂ ಕೂಡ ಇಡೀ ಪ್ರಪಂಚವೇ ಒಳಿತಿದೆ, ಇಡೀ ಪ್ರಪಂಚವೇ ಒಳಿತಾಗ್ತಾ ಇದೆ ಅನ್ನೋ ಭಾವನೆಯಲ್ಲಿ ಇರ್ತೀವಿ. ಅದೇ ಜವಾಬ್ದಾರಿಯುತವಾದ ಕೆಲಸ ಅಂತ ಹೇಳ್ತಿದ್ದಾರೆ ಮಾಸ್ಟರ್. ಅಷ್ಟೇ ಜವಾಬ್ದಾರಿಯಿಂದ ತಾನೂ ಸಹ ಇರಲು ಜವಾಬ್ದಾರಿಯುತವಾದ ಜೀವನವನ್ನು ತನಗಾಗಿ ಸೃಷ್ಟಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಪ್ರಪಂಚ ಜವಾಬ್ದಾರಿಯುತವಾಗಿ ಕೆಲಸವನ್ನು ನಿರ್ವಹಿಸ್ತಿದೆ, ತಾನೂ ಕೂಡ ಜವಾಬ್ದಾರಿಯುತವಾಗಿ ಇರಬೇಕು ಅಂತಕ್ಕಂಥ ಜೀವನವನ್ನು ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾನೆ. ಆ ಪ್ರಯತ್ನದ ಆರಂಭಕ್ಕೆ ಎಷ್ಟೋ ಲಕ್ಷಾಂತರ ವರ್ಷಗಳ ಜೀವನಗಳು ಆ ಮಾನವನಿಗೆ ಅವಶ್ಯಕವಾಗಿರುತ್ತದೆ. ಈ ಭಾವನೆ ಬರಬೇಕು ಆ ವ್ಯಕ್ತಿಯಲ್ಲಿ ಅಂತ ಹೇಳಿದ್ರೆ ಸಾಕಷ್ಟು ಜನ್ಮಗಳನ್ನ ಈಗಾಗ್ಲೇ ಕಳೆದಿರ್ತದೆ. ವೈಯಕ್ತಿಕ ಜವಾಬ್ದಾರಿಯ ಪ್ರವೃತ್ತಿಯು ಸಮಸ್ತ ವಿಶ್ವದ ಬ್ರಹ್ಮಾಂಡದ ಜವಾಬ್ದಾರಿಯ ಪ್ರವೃತ್ತಿಗಳು ಪರಸ್ಪರ ಜೊತೆಯಾಗಿ ಪರಿಪೂರ್ಣವಾಗುತ್ತಿರುವಾಗ ವಿಶ್ವಶ್ರುತಿ ಎಂಬ ಪ್ರತ್ಯೇಕ ಪರಿಸ್ಥಿತಿಯು ತಯಾರಾಗುತ್ತದೆ. ವೈಯಕ್ತಿಕ ಜವಾಬ್ದಾರಿ ಮತ್ತು ಪ್ರಪಂಚದ ಬ್ರಹ್ಮಾಂಡದ ಜವಾಬ್ದಾರಿಯ ಪ್ರವೃತ್ತಿಗಳು ಪರಸ್ಪರ ಜೊತೆಯಾದಾಗ ಏನಾಗ್ತದೆ ಅಂದ್ರೆ ಮಾಸ್ಟರ್, ವಿಶ್ವನೇ ಶ್ರುತಿ ನೀಡುತ್ತಂತೆ ಮನುಷ್ಯನ ಬದಲಾವಣೆಗೋಸ್ಕರ. ಈ ರೀತಿಯಾಗಿ ಬದಲಾವಣೆ ಆಗ್ತದೆ. ಪ್ರಾಣಮಯ ಶರೀರಗಳಿಂದ ತುಂಬಿಕೊಳ್ಳುತ್ತಿರುವ ಸೃಜನಾತ್ಮಕ ಕ್ಷೇತ್ರಾಗ್ನಿ ಪ್ರಸಾರಗಳಿಂದ ಕೆಲವು ಪ್ರದೇಶಗಳು ಅಯಸ್ಕಾಂತಕ್ಕೆ ಒಳಗಾಗುತ್ತಿರುತ್ತದೆ. ಪ್ರಾಣಮಯ ಶರೀರಗಳು ತುಂಬಿರ್ತಕ್ಕಂಥ ಶರೀರಗಳು ಈ ಭೂಮಿ ಮೇಲೆ ಹೆಚ್ಚಾದಾಗ ಏನಾಗ್ತದೆ ಅಂದ್ರೆ ಸೃಜನಾತ್ಮಕ ಕ್ಷೇತ್ರಾಗ್ನಿ ಪ್ರಸಾರಗಳಿಂದ ಕೆಲವು ಪ್ರದೇಶಗಳು ಅಯಸ್ಕಾಂತಕ್ಕೆ ಒಳಗಾಗುತ್ತವೆ. ಅಂದ್ರೆ ಭೂಮಿ ಅತಿ ಹೆಚ್ಚು ಶಕ್ತಿಯನ್ನು ಪಡಿತಾ ಹೋಗ್ತದೆ. ನಮ್ಮ ಭೂಮಿಗೂ ಕೂಡ ಅಯಸ್ಕಾಂತ ಗುಣ ಇದೆ ಅಂತ ತಿಳಿದಿದ್ದೀವಿ. ಆ ಗುಣ ಇನ್ನೂ ಹೆಚ್ಚಿಸಬೇಕು. ನಾವು ಆ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಮನುಷ್ಯರಲ್ಲಿ ತಮ್ಮ ಚೈತನ್ಯವನ್ನು ಪಡಿಸಿಕೊಳ್ಳಬೇಕೆಂಬ ಶುಭೇಚ್ಛೆಯು ಪ್ರಬಲವಾಗಿ ಅದಕ್ಕಾಗಿ ನಿರಂತರವೂ ಶ್ರಮಿಸುವ ತೀವ್ರವಾದ ಅಂತಃಸ್ಫೂರ್ತಿಯೂ ಸಹ ಇರುತ್ತದೆ. ಅಂತಹ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲೂ ಕೂಡ ತಾನೇ ಒಳ್ಳೆ ಇಚ್ಛೆಗಳು ಪ್ರಬಲವಾಗಿ ನಿರಂತರವೂ ಕೂಡ ಶ್ರಮಿಸ್ತಕ್ಕಂಥ ತೀವ್ರವಾದ ಅಂತಃಸ್ಫೂರ್ತಿ ಕೂಡ ಇರ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ವಸ್ತುಗಳಲ್ಲಿಯೂ ಸಹ ವಿಶೇಷವಾಗಿ ಪ್ರಾಣಶಕ್ತಿ ಸಂಗ್ರಹವು ಸೇರಿಕೊಂಡು ಆ ಉಪಕರಣಗಳನ್ನು ವಸ್ತುಗಳನ್ನು ಸ್ಪರ್ಶಿಸುತ್ತಿರುವ ಅಥವಾ ಉಪಯೋಗಿಸುತ್ತಿರುವ ಮನುಷ್ಯರಿಗೂ ಸಹ ಆ ಪ್ರಾಣಶಕ್ತಿ ಲಭಿಸುತ್ತಿರುತ್ತದೆ. ನಾವು ಈಗಾಗಲೇ ತಿಳಿದಿದ್ದೀವಲ್ಲ ಮಾಸ್ಟರ್ಸ್, ವಸ್ತುಗಳಲ್ಲೂ ಕೂಡ ಪ್ರಾಣಶಕ್ತಿ ಇರ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ಮಹಾತ್ಮರು ಬಳಸಿದಂತಹ ವಸ್ತುಗಳನ್ನ ಎಕ್ಸಿಬಿಷನ್ ನಲ್ಲಿ ಇಡ್ತಕ್ಕಂಥ ಉದಾಹರಣೆಗೆ ವಿಶ್ವೇಶ್ವರಯ್ಯನವರು, ಮಹಾತ್ಮ ಗಾಂಧಿ ಅವರು ಬಳಸಿದಂತ ದಂಡ ಇರ್ಬೋದು, ಟೋಪಿಗಳು, ಈ ತರದ ವಸ್ತುಗಳನ್ನ ನಮ್ಮ ದೇಶಕ್ಕಾಗಿ ಒಂದು ಉಡುಗೊರೆಯಾಗಿ ಇಟ್ಕೊಂಡಿದೀವಿ ನಾವು. ಅವುಗಳಲ್ಲೂ ಶಕ್ತಿ ಇದ್ಬಿಟ್ಟು ಆ ಶಕ್ತಿ ಎಲ್ಲರಲ್ಲೂ ಬರ್ಲಿ ಅನ್ನೋ ಉದ್ದೇಶಕ್ಕೆ ಆ ರೀತಿಯಾಗಿ ಉಪಯೋಗಿಸ್ತಾರೆ. ಹೀಗೆ ಜೀವಕಳೆ ಎದ್ದು ಕಾಣುವ ತತ್ವವನ್ನು ನಾವು ಗಮನಿಸಬಹುದು.
ವರ್ಣಚಿತ್ರಗಳಲ್ಲಿ, ಕಲೆಗಳಲ್ಲಿ ಏನಾಗ್ತದೆ ಅಂದ್ರೆ ಜೀವಕಳೆಯನ್ನ, ಈ ಪ್ರಾಣಶಕ್ತಿಯನ್ನ ತುಂಬೋದು ಅಂತ ಹೇಳ್ತೀವಲ್ಲ ಮಾಸ್ಟರ್ಸ್, ಆ ಪ್ರಾಣಶಕ್ತಿಯನ್ನ ತುಂಬಿದಾಗ ಜೀವಕಳೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಹೋಗ್ತದೆ. ನಾವು ಮನುಷ್ಯನಲ್ಲಿ ಸಜೀವ ದೇಹಗಳಿಂದ ಬಹಿರಂಗವಾಗುತ್ತಿರುವ ಪ್ರಾಣಾಗ್ನಿ ಜ್ವಾಲೆಗಳು ವಿಶ್ವ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಅವ್ಯವಸ್ಥೆಯಾಗಿರುವ ಕೆಲವು ಸ್ವರೂಪ ಸಂಭವನೀಯತೆಗಳನ್ನು ವಿಲೀನ ಮಾಡಿ ತೊಲಗಿಸಿ ಬಿಡುತ್ತವೆ. ಪ್ರಾಣಶಕ್ತಿ ಹೆಚ್ಚಾದಾಗ ಸಜೀವ ದೇಹಗಳಿಂದ ಬಹಿರಂಗವಾಗುತ್ತಿರುವ ಪ್ರಾಣಾಗ್ನಿ ಜ್ವಾಲೆಗಳು ಏನ್ ಮಾಡ್ತದೆ ಅಂದ್ರೆ ವಿಶ್ವ ಕ್ಷೇತ್ರದಲ್ಲಿ ಏನೇನು ಅವ್ಯವಸ್ಥೆ ಆದ್ರೆ ಅದನ್ನ ಆಗಿಂದಾಗಿ ಆ ಶಕ್ತಿ ಅಂತಕ್ಕಂಥದ್ದು ತೊಲಗಿಸ್ತದೆ. ಇತರ ವಿದ್ಯುತ್ ಅಯಸ್ಕಾಂತ ಕ್ಷೇತ್ರಗಳಲ್ಲಿ ಸೃಷ್ಟಿಯಾಗಿರುವ ಅವ್ಯವಸ್ಥೆಗಳನ್ನು ವಿಲೀನ ಮಾಡಿ ತೊಲಗಿಸಿ ಗುಣಮುಖರನ್ನಾಗಿಯೂ ಸಹ ಮಾಡಬಲ್ಲದು. ಈ ತರ ಪಾಸಿಟಿವ್ನೆಸ್ ಯಾಕಿರ್ಬೇಕು? ಪಾಸಿಟಿವ್ ವ್ಯಕ್ತಿಗಳು ಹೆಚ್ಚು ಇದ್ದತ್ರ ಯಾವ್ದಾದ್ರು ಒಂದು ನೆಗೆಟಿವ್ ಅಂಶ ಬಂದ್ರೆ ತಾನೇ ತೊಲಗಿ ಹೋಗುತ್ತದೆ ಅಂತಕ್ಕಂಥದ್ದು ಕೂಡ ಹೇಳ್ತಿದ್ದಾರೆ. ಈ ಅವ್ಯವಸ್ಥೆ ಸಂಭವ ರೂಪಗಳು ಈ ಕೆಳಗಿನ ವಿಧದಲ್ಲಿ ಇರಬಹುದು. ಈ ಅವ್ಯವಸ್ಥೆ ಅನ್ನೋದು ಯಾವ್ಯಾವ ರೂಪದಲ್ಲಿ ಇರ್ತದೆ ಅನ್ನೋದಕ್ಕೆ ಬಗ್ಗೆ ಅವನು ಕೂಡ 9 ವಿಧಗಳನ್ನು ಕೊಟ್ಟಿದ್ದಾರೆ ಮಾಸ್ಟರ್ಸ್. ಮೋಜು ಅಂತಕ್ಕಂಥದ್ದು, ಮಾಯೆ, ಭ್ರಮೆ, ಅಹಂಕಾರ, ಅಹಂಭಾವ, ಶಕ್ತಿ ವ್ಯರ್ಥವಾಗಿ ಸಂಗ್ರಹವಾಗಿ ಇಟ್ಕೊಳ್ಳೋದು, ಶರೀರ ವ್ಯವಸ್ಥೆಯಲ್ಲಿ ಕಲ್ಮಶಗಳನ್ನು ಸಂಗ್ರಹವಾಗಿಸ್ಕೊಳ್ಳೋದು, ಕಲುಷಿತವಾದ ಪ್ರಾಣಶಕ್ತಿ ಅಂದ್ರೆ ನಾಡಿ ಮಂಡಲ ಕಣಗಳ ನಡುವೆ ಈ ಸ್ಫಟಿಕಗಳಂತೆ ಸಂಗ್ರಹವಾಗುತ್ತೆ. ಅದು ಆ ರೀತಿಯಾಗಿ ಸಂಗ್ರಹವಾಗಿ ಇಟ್ಕೊಂಡಾಗ ನಮಗೆ ಹಾನಿಯನ್ನ, ಕೇಡನ್ನ ಉಂಟು ಮಾಡುತ್ತೆ. ಇದರಿಂದ ಮತ್ತೆ ಬೇರೆಯವರ ಬಗ್ಗೆ ಪಕ್ಷಪಾತ, ಸ್ಪರ್ಶ ಜ್ಞಾನ ಇಲ್ಲದೆ ಇರ್ತಕ್ಕಂಥದ್ದು, ಮರೆವಿನಂತ ರೋಗಗಳು ಕೂಡ ಬರ್ತದೆ ಅಂತೆಲ್ಲ ತಿಳಿದಿದ್ವಿ ಮಾಸ್ಟರ್ಸ್. ಆಲೋಚನೆಗಳು ಸ್ತಂಭೀಭವಿಸಬಹುದು, ಅಂದ್ರೆ ನಮ್ಮ ಆಲೋಚನೆಗಳೇ ನಿಂತು ಹೋಗ್ತಕ್ಕಂಥದ್ದು ಕೂಡ ನಡೀತದೆ ಈ ಪ್ರಾಣಶಕ್ತಿ ಅವ್ಯವಸ್ಥೆ ಉಂಟಾದಾಗ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರಾಣಶಕ್ತಿಯ ರಭಸದಿಂದ ಅಂತ ಜಡತ್ವಗಳೆಲ್ಲವೂ ಕರಗಿ ಹೋಗುತ್ತವೆ. ನಮ್ಮಲ್ಲಿ ಪ್ರಾಣಶಕ್ತಿಯ ಅರಿವನ್ನು ಹೆಚ್ಚಿಸಿಕೊಂಡಾಗ ಏನಾಗ್ತದೆ ಅಂದ್ರೆ ಈ ಎಲ್ಲ ಈ ಏನು 9 ಜಡತ್ವಗಳು ಹೇಳಿದ್ರಲ್ಲ ಮಾಸ್ಟರ್ಸ್, ಅವೆಲ್ಲವನ್ನು ಕೂಡ ತೊಲಗಿಸಿಕೊಳ್ಳಬಹುದು, ಕರಗಿಸಿಕೊಳ್ಳಬಹುದು, ಜಡತ್ವದಿಂದ ಮುಕ್ತ ಆಗಬಹುದು ಅಂತ ಕೂಡ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇದರಿಂದಾಗಿ ಒಬ್ಬ ಮನುಷ್ಯನು ತನ್ನ ಸಹಜ ಸ್ವಸ್ಥತೆಯ ಆರೋಗ್ಯವಂತ ಸ್ಥಿತಿಯಲ್ಲಿಯೇ ಇದ್ದು ಒಳ್ಳೆ ಪ್ರಾಣಮಯ ಶರೀರದಿಂದ ಪ್ರಕಾಶಿಸುತ್ತಾ ಯೋಗ್ಯ ಕರ್ಮಗಳಿಂದ ಸಮಾಜದ ಸೇವೆಯನ್ನು ಮಾಡಬಲ್ಲನು. ಇದರಿಂದ ಈ ಪ್ರಾಣಶಕ್ತಿಯನ್ನ ಹೆಚ್ಚು ಪಡೆದುಕೊಂಡು ಜಡತ್ವದಿಂದ ಹೊರ ಬಂದಾಗ ಏನಾಗ್ತದೆ ನಮ್ಮ ಮನುಷ್ಯ ಅಂದ್ರೆ ಸಹಜ ಸ್ವಸ್ಥತೆ, ಮೊದಲು ತನ್ನ ಆರೋಗ್ಯವಂತನಾಗ್ತಾನೆ, ಮತ್ತೆ ಸುಸ್ಥಿತಿಯಲ್ಲಿದ್ದು ಒಳ್ಳೆ ಪ್ರಾಣಮಯ ಶರೀರವನ್ನು ಹೊಂದೋದ್ರ ಜೊತೆಗೆ ಪ್ರಾಣಮಯ ಶರೀರವನ್ನು ಹೊಂದೋದ್ರ ಜೊತೆಗೆ ಪ್ರಕಾಶದಿಂದ ಯೋಗ್ಯ ಕರ್ಮಗಳಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಯೋಗ್ಯ ರೀತಿಯಲ್ಲಿ ಇಟ್ಕೊಳ್ತಾನೆ, ಸಮಾಜ ಸೇವೆಯನ್ನು ಕೂಡ ಮಾಡ್ತಾನೆ ಅಂತ ಜಾಡ್ಯಗಳೆಲ್ಲವೂ ಅಂತ್ಯವಾಗಿ ಅದೃಶ್ಯವಾಗಿ ಸ್ಪಷ್ಟತೆಯು ಮೂಡಿದಾಗ ಆ ಮನುಷ್ಯನು ಆತ್ಮ ಸ್ವಾತಂತ್ರ್ಯವನ್ನು ಪಡೆದು ಒಂದು ಹೊಸ ಜೀವನವನ್ನು ಪ್ರಾರಂಭಿಸಬಹುದು. ಈ ಪ್ರಾಣಶಕ್ತಿಯ ಅರಿವು ಹೆಚ್ಚಾದಾಗ ಏನಾಗ್ತಿದೆ ಅಂದ್ರೆ ಮಾಸ್ಟರ್ಸ್, ಏನು ಜಾಡ್ಯಗಳಿದಾವಲ್ಲ ಅವನ್ನೆಲ್ಲ ತೊಲಗಿಸಿ ಅಂತ್ಯ ಮಾಡ್ಕೊಂಡ್ಬಿಟ್ಟು ಸ್ಪಷ್ಟತೆ ಅಂತಕ್ಕಂಥದ್ದು ಮೂಡಿದಾಗ ಮನುಷ್ಯ ಆತ್ಮ ಸ್ವಾತಂತ್ರ್ಯವನ್ನು ಪಡಿತಾನೆ. ನಾನು ಸ್ವತಂತ್ರ ಆತ್ಮ, ಎಲ್ಲರೂ ಕೂಡ ಆತ್ಮ ಸ್ವರೂಪರೇ ಅನ್ನೋ ಭಾವನೆಯನ್ನು ಪಡೆದು ಬಿಟ್ಟು ಹೊಸ ರೀತಿಯ ಜೀವನವನ್ನು ಪ್ರಾರಂಭ ಮಾಡ್ತಾನೆ. ಒಬ್ಬ ಗುರುವಿನ ಮೇಲ್ವಿಚಾರಣೆಯಲ್ಲಿ ಆಧ್ಯಾತ್ಮಿಕ ಸಾಧನಾ ಅಭ್ಯಾಸಗಳನ್ನು, ಧ್ಯಾನಗಳನ್ನು ಮಾಡುತ್ತಿರುವ ಮನುಷ್ಯರು ಯಾವಾಗಲೂ ಎಲ್ಲ ಪ್ರಾಣಮಯ ಶರೀರದಿಂದ ಹೊರಬರುತ್ತಿರುವ ಪ್ರಾಣಶಕ್ತಿ ಕ್ಷೇತ್ರಾಗ್ನಿ ಜ್ವಾಲೆಗಳೊಂದಿಗೆ ನೇರವಾದ ಸಂಬಂಧವನ್ನು ರೂಪಿಸಿಕೊಂಡಿರುತ್ತಾನೆ. ಅಂದ್ರೆ ಗುರುವಿನ ಅಂದ್ರೆ ಪ್ರತಿಯೊಬ್ಬರೂ ಕೂಡ ಏನಾದ್ರೂ ಒಂದು ವಿದ್ಯೆ ಕಲಿಬೇಕಾದ್ರೆ ನಮಗೆ ಗುರುವಿನ ಮಾರ್ಗದರ್ಶನ ಅತ್ಯವಶ್ಯಕ ಅಂತಕ್ಕಂಥದ್ದು. ಮುಂದೆ ಗುರಿ ಇರಬೇಕು, ಹಿಂದೆ ಗುರುವಿನ ಆಶೀರ್ವಾದ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮ ಈ ವೇದಿಕೆಯನ್ನು ನಡೆಸ್ಕೊಂಡು ಅತ್ಯುತ್ತಮವಾಗಿ ನಡೆಸ್ಕೊಡ್ತಾ ಹೋಗ್ತಿರ್ತಕ್ಕಂಥ ಗುರುಗಳಿಗೆ ಅತ್ಯುತ್ತಮವಾದ ವಂದನೆಗಳು ಗುರುಗಳೇ. ಒಬ್ಬ ಗುರುವಿನ ಮೇಲ್ವಿಚಾರಣೆಯಲ್ಲಿ ಆಧ್ಯಾತ್ಮಿಕ ಸಾಧನಾ ಅಭ್ಯಾಸಗಳನ್ನು, ಧ್ಯಾನಗಳನ್ನು ಮಾಡುತ್ತಿರುವ ಮನುಷ್ಯರು ಯಾವಾಗ್ಲೂ ಪ್ರಾಣಮಯ ಶರೀರದಿಂದ ಹೊರಬರುತ್ತಿರುವ ಪ್ರಾಣಶಕ್ತಿ ಕ್ಷೇತ್ರಾಗ್ನಿ ಜ್ವಾಲೆಗಳಿಂದ ನೇರವಾದ ಸಂಬಂಧವನ್ನು ರೂಪಿಸಿಕೊಂಡು ಎಲ್ಲ ಶರೀರಗಳಿಂದ ಆಶೀರ್ವಾದವನ್ನು ಪಡೆಯುತ್ತಿರುತ್ತಾನೆ. ಗುರುಗಳ ಅವಶ್ಯಕತೆ ಆಶೀರ್ವಾದ ಸದಾ ಮಾಡ್ತಾ ಇರೋದ್ರಿಂದ ಗುರುವಿನ ಅವಶ್ಯಕತೆ ಸದಾ ಇರಲೇಬೇಕಾಗ್ತದೆ. ಆದರೆ ಮನುಷ್ಯರು ಬಹಳ ಅಜ್ಞಾನದಿಂದಿರುವುದರಿಂದ ಎಲ್ಲ ಶರೀರಗಳ ಪ್ರಾಣಶಕ್ತಿ ಅರಿವಿನಿಂದ ಅವರಲ್ಲಿ ಬಹಳಷ್ಟು ಶುದ್ಧಿಯಾಗುತ್ತದೆ ಎಂಬ ವಿಷಯವನ್ನು ಗ್ರಹಿಸದೆ ಅವರು ಅವುಗಳ ಬಗ್ಗೆ ಕೃತಜ್ಞರಾಗಿರಬೇಕೆಂಬ ಭಾವನೆಯು ಇಲ್ಲದೆ ಇರುತ್ತಾರೆ. ನಮ್ಮಲ್ಲಿ ಅಜ್ಞಾನ ಇದ್ದಾಗ ಏನಾಗ್ತದೆ, ಏನೋ ಅವ್ರು ಮಾಡ್ಕೊತಾರೆ ಬಿಟ್ಕೊತಾರೆ ಅನ್ನೋ ಅಜ್ಞಾನ ಇದ್ದಾಗ ಏನಾಗ್ತದೆ ಏನಂದ್ರೆ ಎಲ್ಲ ಪ್ರಾಣಶಕ್ತಿ ಅರಿವಿನಿಂದ ಅವರಲ್ಲಿ ಬಹಳ ಶುದ್ಧಿ ಆಗ್ತಾ ಇದ್ರು ಕೂಡ ಅದನ್ನ ಗ್ರಹಿಸದೇ ಹೋಗ್ತಾರೆ ಅವರು.
ಅದರಿಂದ ಏನಾಗ್ತದೆ, ಜೊತೆಗೆ ನಾವು ಬರೀ ಗ್ರಹಿಸೋದಷ್ಟೇ ಅಲ್ಲ, ಆ ಗುರುವಿಗೆ ಕೃತಜ್ಞರು ಕೂಡ ಆಗಿರಬೇಕು. ಆ ಭಾವನೆ ಇಲ್ಲದೆ ಹೋದರೆ ನಮ್ಮಲ್ಲಿ ನಮ್ಗೆ ನಾವೇ ಕೆಡುಕನ್ನು ಉಂಟು ಮಾಡ್ಕೊಳ್ತೀವಿ. ಒಬ್ಬ ಗುರುವಿನ ಬಳಿಯಿಂದ ಸೂಕ್ತ ಬೋಧನೆಯನ್ನು ಪಡೆಯದೆ ತಮ್ಮ ಪ್ರಾಣಶಕ್ತಿ ಯಂತ್ರಾಂಗಗಳನ್ನು ಸರಿಯಾಗಿ ಕೆಲಸ ಮಾಡುವ ಸ್ಥಿತಿಗೆ ತಂದುಕೊಳ್ಳಲಾಗದೆ ಅಥವಾ ಅವರನ್ನೇ ದ್ವೇಷಿಸಿ ಅವರ ಸಮಕ್ಷಮದಿಂದ ದೂರವಾದ ಮನುಷ್ಯರು ಅಥವಾ ಗುರುಗಳನ್ನು ಬಿಟ್ಟು ಓಡಿ ಹೋದ ಮನುಷ್ಯರು ಸರ್ವಸಾಮಾನ್ಯವಾಗಿ ಆಸೆ ವ್ಯಾಮೋಹಗಳ ಉರುಳಿನಲ್ಲಿ ಸಿಕ್ಕಿ ತಮ್ಮ ಜೀವನಗಳನ್ನು ವ್ಯರ್ಥ ಮಾಡಿಕೊಳ್ಳುತ್ತಾರೆ. ಗುರುವಿನ ಬಳಿ ಇದ್ದು ಅವರು ಕೊಡ್ತಕ್ಕಂಥ ಮಾರ್ಗದರ್ಶನವನ್ನ ಸರಿಯಾಗಿ ಗ್ರಹಿಸದೆ ಅವರೇ ಆ ಗುರುಗಳನ್ನ ಬಿಟ್ಟು ಹೋದ್ರು, ಅಥವಾ ಅವ್ರು ಮಾಡ್ತಕ್ಕಂಥ ನೀತಿಗಳಿಂದ ಬೇಸತ್ತು ಗುರುಗಳೇ ಅವರಿಂದ ದೂರ ಹೋದ್ರು ಕೂಡ ಅವರಲ್ಲಿ ಏನ್ ಬದಲಾವಣೆ ಆಗ್ತದೆ ಅಂದ್ರೆ, ಗುರುಗಳನ್ನು ಬಿಟ್ಟು ಹೋದಾಗ ಏನಾಗ್ತದೆ, ವಾಸೆ ವ್ಯಾಮೋಹಗಳಲ್ಲಿ ಉರುಳಿನಲ್ಲಿ ಸಿಲುಕೊಳ್ತಾರೆ. ಅದರಿಂದ ತಮ್ಮ ಜೀವನಗಳನ್ನೇ ವ್ಯರ್ಥ ಮಾಡ್ಕೊಳ್ಬೇಕಾಗ್ತದೆ. ಗುರುದ್ವೇಷ ಗುರು ದೂಷಣೆಯಿಂದ ಅವರು ಬಹಳಷ್ಟು ಕಳೆದುಕೊಳ್ಳುತ್ತಾರೆ. ಗುರು ದ್ವೇಷ ಮಾಡೋದಾಗ್ಲಿ ಅಥವಾ ದೂಷಣೆ ಮಾಡೋದ್ರಿಂದ ಅವರು ಬಹಳಷ್ಟು ಕಳೆದುಕೊಳ್ತಾರೆ. ಯಾಕಂದ್ರೆ ಪ್ರಾಣಶಕ್ತಿ ಅವರ ದೇಹ ವಿದ್ಯುತ್ ಅಯಸ್ಕಾಂತ ಕ್ಷೇತ್ರದಿಂದ ಅಂದ್ರೆ ಪ್ರಾಣಮಯ ಶರೀರದಿಂದ ನಿಷ್ಕರ್ಮಿಸುವುದರಿಂದ ಅವರು ಪ್ರಾಣಮಯ ಶರೀರವು ಮುದುಡಿ ಹೋಗಿ ಬಹಳ ಚಿಕ್ಕದಾಗಿ ಶುಷ್ಕವಾಗುತ್ತದೆ. ಅದರಲ್ಲಿ ಜೀವಂತ ಪ್ರಾಣಮಯ ಶರೀರ ಅಂತಕ್ಕಂಥದ್ದು ಅದು ಸದಾ ರಸ ತುಂಬಿದ ರೀತಿಯಲ್ಲಿ ಹರಿತಾ ಇರ್ಬೇಕು, ತಿಳಿದಿದೀವಿ ನಾವು. ಅದೇನಾದ್ರೂ ಒಣಗ್ತಾ ಹೋಯ್ತು, ಶುಷ್ಕ ಅಂತ ಹೇಳಿದ್ರೆ ಒಣಗಿದಂತೆ ಆಗ್ತದೆ. ಯಾವಾಗ ಗುರುದ್ವೇಷ ಗುರುದೂಷಣೆ ಮಾಡೋದ್ರಿಂದ ಪ್ರಾಣಶಕ್ತಿ ಅಂತಕ್ಕಂಥದ್ದು ವಿದ್ಯುತ್ ಅಯಸ್ಕಾಂತ ಕ್ಷೇತ್ರದಿಂದ ನಿರ್ಗಮನವಾಗ್ತದೆ. ಅದು ಈ ಪ್ರಾಣಮಯ ಶರೀರವು ಮುದುಡಿ ಹೋಗಿ ಬಹಳ ಚಿಕ್ಕದಾಗಿ ಬಿಡುತ್ತದೆ. ದುರುದ್ದೇಶ ಮೇಡಮ್ ಇನ್ನು ಎಷ್ಟಾಗುತ್ತೆ ಮೇಡಮ್? ಇನ್ನೊಂದು 2 ನಿಮಿಷ, 2ರಿಂದ 3 ನಿಮಿಷ ಸಮಯ ಆಗಿದೆ. ಗುರುದ್ವೇಷ ಗುರುದ್ರೋಹ ಭಾವನೆಗಳ ಕಲ್ಮಶದಿಂದ ಭುಗಿಲೆದ್ದಿರುವ ಕಾಂತಿ ಶರೀರಗಳಲ್ಲಿ ಈ ಗುರುದ್ವೇಷ ಗುರುದ್ರೋಹ ಮಾಡ್ತಕ್ಕಂಥ ಭಾವನೆಗಳು ಕಲ್ಮಶದಿಂದ ಏನಾಗ್ತದೆ, ಭುಗಿಲೆದ್ದಿರುವ ಕಾಂತಿ ಶರೀರಗಳಲ್ಲಿ ನಾವು ಆರ ಅಂತ ಏನ್ ತಿಳಿದಿದ್ವಲ್ಲ ಮಾಸ್ಟರ್, ಪ್ರಭಾವಳಿ ಆರ ಅಂತ ಹೇಳಿ, ಅದು ಕಾಂತಿ ಶರೀರ ಅಂತ ಕರಿತೀವಿ. ಅದು ಪ್ರಾಣಮಯ ಕೋಶಗಳಲ್ಲಿ ಪ್ರಾಣ ಶಕ್ತಿ ವಾಸಿಸುವುದಿಲ್ಲ. ಪ್ರಾಣಶಕ್ತಿ ಅಂತಕ್ಕಂಥದ್ದು ಹೊರಗಡೆ ಹೋಗ್ತದೆ. ಗುರುವಿನ ಬಳಿಯಿಂದ ಹೊರಟ ದಿನದಿಂದಲೇ ಆ ಮನುಷ್ಯರಲ್ಲಿ ಬಹಳಷ್ಟು ರೋಗಗಳಿಗೆ, ವ್ಯಾಧಿಗಳಿಗೆ, ಜಾಡ್ಯಗಳಿಗೆ ಬೀಜ ಬೀಳುತ್ತವೆ. ನಾವೇನಾದ್ರೂ ಈ ತರನಾದ ಕಾರ್ಯದಲ್ಲಿ ನಿರ್ವಹಿಸಿದ್ದೆ ಆದ್ರೆ ಅವರಿಗೆ ರೋಗಗಳು, ವ್ಯಾಧಿಗಳು, ಜಾಡ್ಯಗಳ ಬೀಜಗಳು ಉತ್ಪತ್ತಿ ಆಗ್ತದೆ. ಗುರುವಿನ ಆಶೀರ್ವಾದದಿಂದ ಒಂದು ಒಳ್ಳೆಯ ಕೆಲಸದ ನಿಮಿತ್ತವಾಗಿ ಅವರಿಂದ ದೂರ ಹೋಗುತ್ತಿರುವ ಮನುಷ್ಯರು ಪ್ರಾಣಶಕ್ತಿ ಬಲವನ್ನು ಕಾಪಾಡಿಕೊಂಡಿರುತ್ತಾರೆ. ಗುರುವಿನ ಆಶೀರ್ವಾದ ಸಿಕ್ಕಾಗ ಏನಾಗ್ತದೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಗುರುವಿನ ಆಶೀರ್ವಾದದಿಂದ ಒಳ್ಳೆಯ ಕೆಲಸದ ನಿಮಿತ್ತವಾಗಿ ಅವರಿಂದ ದೂರ ಹೋಗುತ್ತಿರುವ ಮನುಷ್ಯರು ಪ್ರಾಣಶಕ್ತಿ ಬಲವನ್ನು ಅಂದ್ರೆ ಗುರುವಿನ ಆದೇಶದಂತೆ ಅಥವಾ ಗುರುವಿನ ಕೆಲಸವನ್ನ ಮಾಡ್ತಾ ಹೋದ್ರೆ ಏನಾಗ್ತದೆ, ಪ್ರಾಣಶಕ್ತಿ ಬಲವನ್ನ ಕಾಪಾಡ್ಕೊಳ್ತಾರೆ. ಅವರು ದೂರ ಇದ್ರು ಕೂಡ ನಾವು ಎಲ್ಲರೂ ಕೂಡ ಯಾರು ಗುರುಗಳ ಈ ವೇದಿಕೆಯಲ್ಲಿ ಗುರುಗಳ ಹತ್ತತ್ರ ಇಲ್ಲ, ದೂರದಲ್ಲೇ ಇದ್ರು ಕೂಡ ಒಳ್ಳೆ ಉದ್ದೇಶ ಇಲ್ಲಿ ಕಾರ್ಯವನ್ನು ಮಾಡಿದಾಗ ಎಲ್ಲ ಸದಾ ಅವರ ಆಶೀರ್ವಾದ ಇದ್ದೇ ಇರ್ತದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಮಾಸ್ಟರ್. ಅವರು ಸಾಧಿಸಬೇಕಾದ ಮಹತ್ ಕಾರ್ಯಕ್ಕೆ ಮತ್ತಷ್ಟು ಪ್ರಾಣಶಕ್ತಿ ಅಗತ್ಯವಾದರೆ ಅವರ ಗುರುಗಳು ಎಲ್ಲಿದ್ದರೂ ಅವರಿಂದಲೇ ಪ್ರಾಣಶಕ್ತಿ ಸಂಗ್ರಹವನ್ನು ಆ ಮನುಷ್ಯರು ಪಡೆಯಬಲ್ಲರು. ಗುರುವಿನಿಂದ ದೂರ ಇದ್ರೂ ಕೂಡ ಉನ್ನತ ಕಾರ್ಯಗಳನ್ನು ಮಾಡುವಾಗ ಅದಕ್ಕೆ ಗುರುವಿನ ಆಶೀರ್ವಾದದೊಂದಿಗೆ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಅವಶ್ಯಕತೆ ಇದ್ದಾಗ್ಲೂ ಕೂಡ ಗುರುಗಳಿಂದ ಆ ಶಕ್ತಿಯನ್ನು ಪಡಿತಕ್ಕಂಥದ್ದು ಕೂಡ ನಡೀತದೆ ಅಂತಕ್ಕಂಥ. ಲೋಕ ಕಲ್ಯಾಣ ನಿಮಿತ್ತವಾಗಿ ಒಬ್ಬ ಮನುಷ್ಯನು ತನ್ನ ಗುರುವಿನಿಂದ ಭೌತಿಕವಾಗಿ ದೂರವಾದರೂ ವಾಸ್ತವವಾಗಿ ಆತ್ಮಬಂಧದಿಂದ ಅವರು ಗುರುಗಳ ಒಡನಾಟದಲ್ಲಿಯೇ ಇರುತ್ತಾರೆ. ಲೋಕ ಕಲ್ಯಾಣ ನಿಮಿತ್ತವಾಗಿ ನಾವೆಲ್ಲ ಈಗ ಆತ್ಮ ವಾಣಿ ಮೇಡಮ್ ಓದ್ತಕ್ಕಂಥ ಯೋಗಿ ಆತ್ಮಕಥೆಯಲ್ಲಿ ನೋಡಿದ್ವಿ ಮಾಸ್ಟರ್ಸ್. ಗುರುವಿನ ಕಾರ್ಯ ನಿರ್ವಹಿಸಕ್ಕೋಸ್ಕರ ದೂರ ಹೋಗಿ ಕಳಿಸ್ತಾ ಇದ್ರು ಗುರುಗಳು ಕೆಲವೊಂದ್ಸರಿ ಅಂತ. ಆ ರೀತಿ ಲೋಕ ಕಲ್ಯಾಣ ನಿಮಿತ್ತವಾಗಿ ಮನುಷ್ಯರು ಗುರುವಿನಿಂದ ಭೌತಿಕವಾಗಿ ದೂರವಾದ್ರು ಕೂಡ ವಾಸ್ತವವಾಗಿ ಆತ್ಮ ಬಂಧನದಿಂದ ಅವರು ಗುರುಗಳ ಒಡನಾಟದಲ್ಲಿಯೇ ಇದ್ದಂತೆ ಇಂಥವರೇ ಮಾನವ ಸೇವೆ ಮಾಡುವ ಮಹಾ ಸಂಸ್ಥೆಗಳನ್ನು ಸ್ಥಾಪಿಸುತ್ತಾರೆ. ಇಂಥವರೇನೆ ಮಾನವ ಸೇವೆಯನ್ನು ಮಾಡ್ತಕ್ಕಂಥ ಸಂಸ್ಥೆನೆ. ಅವರು ಗುರುಗಳೊಂದಿಗೆ ಆತ್ಮೀಯರಾಗಿ ಒಂದೇ ಗುರುಗಳಿರುವವರಾಗಿರುತ್ತಾರೆ. ಗುರುಗಳು ಕೂಡ ಇವರು ಕೂಡ ಎರಡು ಒಂದೇ ಅನ್ನೋ ರೀತಿಯಲ್ಲಿ ಇರುತ್ತಾರೆ. ಗುರುಗಳಿಗೆ ಎಂದೂ ಬೆನ್ನು ತೋರಿಸಬೇಡ ಎನ್ನುವುದೇ ಇವತ್ತಿನ ವಿಷಯ ಮಾಸ್ಟರ್ಸ್. ಇಷ್ಟು ಜ್ಞಾನ ಹಂಚಿಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಹಾಗೂ ಅದರಲ್ಲಿ ಸಂಸ್ಥಾಪಕರಾದಂತ ರಂಗನಾಥ್ ಗುರುಗಳಿಗೆ ಹಾಗೂ ಈ ವೇದಿಕೆಯಲ್ಲಿ ಆಸೀನರಿದ್ದು ಈ ನಾನು ಕೊಡ್ತಕ್ಕಂಥ ಜ್ಞಾನವನ್ನ ಆಲಿಸಿದಂತ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಅನಂತ ಕೋಟಿ ನಮನಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ.
ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಸೊ ಪ್ರಾಣಶಕ್ತಿ ಅನ್ನೋದು ಒಂದು ಹೇಳ್ಬೇಕಂದ್ರೆ ತುಂಬಾ ಆಳವಾದ ಸಬ್ಜೆಕ್ಟ್ ಇದು. ಇದರಲ್ಲಿ ಎಷ್ಟು ಆಯಾಮಗಳಿದೆ ಅನ್ನೋದು ಅದು ಒಂಥರ ಆಳವಾದ ಸಬ್ಜೆಕ್ಟ್, ತಿಳ್ಕೊಂತಾನೆ ಇರಬೇಕು. ಪ್ರತಿಯೊಂದು ಅಂದ್ರೆ ನಾವು ಮಾತಾಡ್ತಾ ಇದ್ರು ನಮ್ಮ ಸುತ್ತಿರುವಂತ ಈ ಪ್ರಭಾವಲಿ ಮತ್ತೆ ಯಾವುದೇ ಒಂದು ಸ್ಪರ್ಶ ಮಾಡಿದ್ರು ಅಲ್ಲಿ ಪ್ರಾಣಶಕ್ತಿ ಆಯಾಮ ಆಗ್ತಾ ಇರ್ತದೆ. ಸೊ ಅದಕ್ಕೆ ಅಲ್ಲ, ಗುರುಗಳು ಸುತ್ತು ಕೂತ್ಕೊಂಡಿರ್ತಾರೆ ತುಂಬಾ ಜನ. ಅಂದ್ರೆ ನೋಡಿದ್ರೆ ರಮಣ ಮಹರ್ಷಿ, ನಮ್ಮ ಪತ್ರಿಜಿ ಗುರುಗಳು ಅವ್ರ ಸುತ್ತು ಕೂತ್ಕೊಂಡಿರ್ತಾರೆ ಜನ. ಕೂತ್ಕೊಂಡಿದ್ರು ಆ ಪ್ರಭಾವಲಿ ಒಳಗಡೆ ಇರ್ತಾರೆ ಅವರು. ಅಂದ್ರೆ ಆ ಪ್ರಾಣಶಕ್ತಿ ಆಯಾಮ ಅನ್ನೋದು ನಮಗೂ ಕಣ್ಣಿಗೆ ಕಾಣಿಸಲ್ಲ. ಅಂದ್ರೆ ಅಲ್ಲಿ ಆಗ್ತಾ ಇದೆ, ಆಯಾಮ ಆಗ್ತಾ ಇದೆ, ಒಂದ್ ಕಡೆ ಇನ್ನೊಂದು ಪ್ರವಾಹ ಆಗ್ತಾ ಇದ್ರು ಅದು ಗೊತ್ತಾಗಲ್ಲ. ಅಂತ ಮಹಿಮಾತ್ವ ಶಕ್ತಿ ಅದು ಪ್ರಾಣಶಕ್ತಿ. ಅದರ ಅದನ್ನು ಅನುಭವಿಸಬೇಕೇ ಬಿಟ್ಟು ಹೇಳಕ್ ಸಾಧ್ಯವಿಲ್ಲ. ನೀವು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದು, ಸೊ ಇದು ಅನುಭವಿಸ್ಬೇಕು, ಪ್ರತಿಯೊಬ್ಬರು ಅನುಭವಿಸ್ಬೇಕು. ಇದು ಅನುಭವಿಸಿದ್ರೇನೆ ಅವರ ಪ್ರತ್ಯಕ್ಷ ಅನುಭವ ಬಂದ್ರೇನೆ ಇದು ಅರ್ಥ ಆಗತ್ತೆ. ಇಲ್ಲ ಅಂದ್ರೆ ನಾವ್ ಎಷ್ಟೇ ಹೇಳಿದ್ರು ಸೊ ಅದು ಪಾಠ ತರ ಒಂಥರ ಪಾಠ್ಯ ಕಾರ್ಯಕ್ರಮ ತರ ಕೇಳಿಸ್ಕೊಂತಾರೆ, ಬಿಡ್ತಾರೆ. ಆದ್ರೆ ಪ್ರತಿಯೊಬ್ಬರು ಅನುಭವಿಸ್ಬೇಕಂದ್ರೆ ಏನು ಅಂತ ಗುರು, ಅದೇ ಮಾಸ್ಟರ್ ಸಾನ್ನಿಧ್ಯದಲ್ಲಿ ಮತ್ತೆ ಒಬ್ರು ಇನ್ನೊಬ್ರ ಹತ್ರ ಆ ರೀತಿಯಲ್ಲಿ ಚರ್ಚೆ ಮಾಡುವಾಗ ಪ್ರತಿಯೊಂದು ನಾವು ಇಲ್ಲೇ ಕೂತ್ಕೊಂಡು ಎಲ್ಲೋ ಇರುವಂತ ಒಂದು ವ್ಯಕ್ತಿಗೆ ಆ ಪ್ರಾಣಶಕ್ತಿ ತಲುಪಿಸ್ಬೋದು ಅಂತ ಅದ್ಭುತ ಕಾರ್ಯಕ್ರಮ ಇದು. ಪ್ರಾಣಶಕ್ತಿ ಅನ್ನೋದು ಎಲ್ಲಿ ಬೇಕಂದ್ರೆ ಪ್ರವಾಹ ಆಗ್ತದೆ. ಇಲ್ಲಿಂದ ಸುದೂರ ಪ್ರಾಂತ ಅಂದ್ರೆ ಎಷ್ಟು ಥೌಸಂಡ್ಸ್ ಕಿಲೋಮೀಟರ್ ಇರ್ಬೋದು, ಸಾವಿರಾರು ಕಿಲೋಮೀಟರ್ ಬೇಕಂದ್ರೆ ಪ್ರಾಣಶಕ್ತಿ ಪ್ರವಾಹ ಆಗ್ತದೆ. ಅಂತ ಅದ್ಭುತ ಇದು. ಪ್ರಾಣಶಕ್ತಿ ಅನ್ನೋದು ಸಾಮಾನ್ಯದಲ್ಲ ಮಿತ್ರರೆ. ಈಗ ಮೇಡಮ್ ಹೇಳ್ತಾ ಇದ್ದಾರೆ, ಇದರಿಂದ ನಮ್ಗೆ ಸ್ವಲ್ಪ ವಿಷಯಗಳು ಅರ್ಥ ಆಗತ್ತೆ. ಇನ್ನೂ ಹೆಚ್ಚು ವಿಷಯಗಳು ಅರ್ಥ ಮಾಡ್ಕೋಬೇಕಂದ್ರೆ ನೀವು ಅನುಭವಿಸ್ಬೇಕು ನಿತ್ಯ ಜೀವನದಲ್ಲಿ. ಅದನ್ನು ಸ್ವಲ್ಪ ಗಮನಿಕದಲ್ಲಿ, ನಾವೆಲ್ಲ ಗಮನಿಕ ಇಲ್ಲ, ಅವೇರ್ನೆಸ್ ಇಲ್ಲ, ಏನ್ ನಡೀತದೋ ಗೊತ್ತಿಲ್ಲ, ಏನ್ ನಡೀತಾ ಇದೆ ಗೊತ್ತಿಲ್ಲ. ಆ ರೀತಿಯಲ್ಲಿ ಒಂಥರ ಅಜ್ಞಾನ ರೀತಿಯಲ್ಲಿ ನಮ್ಮ ಜೀವನವೇ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಅದಕ್ಕೆ ನಮ್ಗೆ ಅರ್ಥ ಆಗಲ್ಲ ಪ್ರಾಣಶಕ್ತಿ ಬಗ್ಗೆ. ಏನಿದೆ ಪ್ರಾಣಶಕ್ತಿ, ಕಣ್ಣು ಕಾಣಿಸ್ತಾ ಇಲ್ವಲ್ಲ, ಬಿಟ್ಬಿಡಿ, ಅದೇನ್ ದೊಡ್ಡ ವಿಷಯನ ಅದು. ಆ ರೀತಿಯಲ್ಲಿ ನಾವು ಒಂಥರ ಅಜ್ಞಾನದಲ್ಲಿ, ಅಂಧಕಾರದಲ್ಲಿ ನಮ್ಮ ಜೀವನವನ್ನು ನಡೆಸ್ಕೊತಾ ಇದ್ವಿ. ಸ್ವಲ್ಪ ಗಮನಿಕೆ ಇಟ್ಕೊಂಡು ಆ ಶಕ್ತಿ ಬಗ್ಗೆ ಸ್ವಲ್ಪ ಅರಿವು ಇಟ್ಕೊಂಡ್ರೆ ಸಾಕು. ಪವಾಡಗಳಾಗತ್ತೆ ಜೀವನದಲ್ಲಿ, ಪವಾಡಗಳಾಗತ್ತೆ. ಇನ್ನೊಬ್ರಿಗೆ ಸಹಾಯ ಮಾಡೋಕ್ಕಾಗ್ಲಿ, ನೀವು ಸಹಾಯ ಮಾಡ್ಕೋ ಆಗ್ಲಿ, ನಿಮ್ಮ ತ್ರಿನೇತ್ರವನ್ನು ತಿರ್ಸ್ಕೊಳ್ಳೋದಾಗ್ಲಿ, ಪ್ರತಿಯೊಂದು ನಿಮ್ಮ ಸುತ್ತು ಏನ್ ನಡೀತಾ ಇದೆ ನಿಮ್ಗೆ ಅರ್ಥ ಆಗತ್ತೆ. ಈಗ ನಮ್ಮ ಸುತ್ತು 90% ಅಂದ್ರೆ 99% ನಮ್ಗೆ ಗೊತ್ತಾಗಲ್ಲ ಏನ್ ನಡೀತಾ ಇದೆ. 1% ಮಾತ್ರ ಗೊತ್ತಾಗತ್ತೆ. ಏನ್ ಗೊತ್ತಾಗತ್ತೆ ಗೊತ್ತಾ? ಸುತ್ತಿರುವಂತ ಈ ಬಾಹ್ಯ ಪ್ರಪಂಚ ಅಷ್ಟೇ ಗೊತ್ತಾಗಿರೋದು. ಏನ್ ಕಾಣಿಸ್ತಾ ಇದೆ, ಯಾವ ರೀತಿಯಲ್ಲಿ ಅವ್ರು ಹೇಗಿದ್ದಾರೆ, ಇವ್ರು ಹೇಗಿದ್ದಾರೆ, ಈ ವಸ್ತು ಏನಿದೆ, ಈ ಪ್ರಪಂಚ, ಅದು ಮಾತ್ರ ನೋಡ್ತಾ ಇರ್ತೀವಿ ಅಷ್ಟೇ. ಅದರಲ್ಲಿ ನಿಮ್ಗೆ ಪ್ರಾಣಶಕ್ತಿ ಕಾಣಿಸಲ್ಲ. ಬಾಹ್ಯ ಆ ಪದಾರ್ಥ ಕಾಣಿಸ್ತಾ ಇರ್ತದೆ, ಆ ರೂಪ ಅಷ್ಟೇ. ಆ ಪ್ರಾಣಶಕ್ತಿ ಅನ್ನೋದಿದೆಯಲ್ಲ, ಅದು 91%, ಅಂದ್ರೆ 99% ಅದೇ ಇರೋದು. ನಾನು ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರ ಇದು ತುಂಬಾ ಆಳವಾದ ಸಬ್ಜೆಕ್ಟ್, ಇದು ಅಷ್ಟು ಈಜಿ ಅಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್, ಧನ್ಯವಾದಗಳು ಮೇಡಮ್. ಮಾಸ್ಟರ್ಸ್, ಈಗಾಗಲೇ ನಿನ್ನೆ ವಿಡಿಯೋಸ್ಗಳೆಲ್ಲ ನಂದಾ ಮೇಡಮ್ ಶೇರ್ ಮಾಡಿದ್ದಾರೆ. ದಯವಿಟ್ಟು ಇವಾಗಲೇ ಯೂಟ್ಯೂಬ್ಗೆ ಹೋಗಿ ನಮ್ಮ ಮಹಾವತಾರ್ ಟಿವಿ ಚಾನೆಲ್ ನಲ್ಲಿ ಎಲ್ಲ ವಿಡಿಯೋಸ್ಗಳಿಗೆ ಲೈಕ್ಸ್, ಕಾಮೆಂಟ್ ಕೊಟ್ಟು ಬನ್ನಿ ಅಂತ ಹೇಳ್ತಾ, ಎಸ್ ಮ್ಯಾಮ್, ಪ್ರಾಣಶಕ್ತಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಗುರೂಜಿ ಹೇಳ್ದಾಗೆ ಕಷ್ಟ ಇದೆ, ಆದ್ರೆ ಗಮನ ಕೊಡ್ಬೇಕು. ನಿನ್ನೆ ಮೊನ್ನೆ ಪ್ರತಿನಿತ್ಯ ಕೇಳ್ತಾನೆ ಇದೀವಿ, ಪ್ರತಿಯೊಂದನ್ನು ನಾವು ಗಮನಿಸ್ತಾ ಇರ್ಬೇಕು. ಪ್ರಾಪಂಚಿಕ ಜಂಜಡದಲ್ಲಿ ಸ್ವಲ್ಪ ಇದು ಕಷ್ಟ ಸಾಧ್ಯ ಅಂತ ಅನ್ಸಿದ್ರು, ಈಗಾಗ್ಲೇ ನಾವು ಪ್ರತಿನಿತ್ಯ ಝೂಮ್ ಸೆಷನ್ ನಲ್ಲಿ ಭಾಗವಹಿಸ್ತಾ ಇದೀವಿ. ಪ್ರತಿನಿತ್ಯ ಅದ್ಭುತವಾದ ಮಾಸ್ಟರ್ಸ್ ನಿಂದ ಅಂತಹ ವಿಚಾರಗಳನ್ನ ನಾವು ತಿಳಿತಾ ಇದೀವಲ್ವಾ. ಹಾಗಾಗಿ ಪ್ರಾಣಶಕ್ತಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ, ಈಗ ನೀವು ಪುಸ್ತಕದಲ್ಲಿ ನಾವು ಓದಿದ್ರೆ ಅರ್ಥನೂ ಆಗಲ್ಲ, ಅಥವಾ ನಾವು ಅದನ್ನ ಓದೋದು ಇಲ್ಲ. ನೀವ್ ಅದನ್ನ ಪುಸ್ತಕದಲ್ಲಿ ಇನ್ನೂ ಎಳೆಯಾಗಿ ತಗೊಂಡು ನಮ್ಗೆ ಸುಲಭವಾಗಿ ನಮ್ಗೆ ಅರ್ಥ ಮಾಡಿಸಿದ್ದೀರಾ. ನಿಮ್ಗೆ ಅನಂತ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ಮೂವರು ಮಾಸ್ಟರ್ಸ್ ಇಂದ ಇವತ್ತು ಪ್ರಶ್ನೋತ್ತರ ಅನಿಸಿಕೆಗಳನ್ನು ತಗೊಳ್ತಾ ಇದ್ದೀವಿ. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಮೊದಲನೇದಾಗಿ ಪೂರ್ಣಿಮಾ ಮೇಡಮ್. ಎಸ್ ಮೇಡಮ್. ನಮಸ್ತೆ ಗುರುಗಳೇ, ನಮಸ್ತೆ ಮಾಸ್ಟರ್ಸ್. ಮೇಡಮ್ ಕೇಳಿಸ್ತಾ ಇದೆ. ನಮಸ್ತೆ. ತುಂಬಾ ಚೆನ್ನಾಗಿತ್ತು ತಮ್ಮ ಮಾತುಗಳು.
ಅತ್ಯದ್ಭುತ. ನಿಜವಾಗ್ಲೂ ಅರ್ಥಪೂರ್ಣವಾಗಿ ಜೀವನ ನಡೆಸ್ಬೇಕಂದ್ರೆ ಇಂಥ ಕ್ಲಾಸಸ್ ಕೇಳ್ಬೇಕು, ಇಂಥ ಒಂದು ಏನು ಬೋಧೆಯನ್ನ ಕೇಳ್ಬೇಕು. ಇದು ವಿಶ್ವದೇವಿಗೆ ಅಂದ್ರೆ ಒಬ್ಬೊಬ್ರು ಬದಲಾದ್ರೆ ಒಬ್ಬೊಬ್ರು ತನ್ನ ಚೈತನ್ಯವನ್ನ ಅವರು ಉದ್ದೀಪನಗೊಳಿಸ್ಕೊಂಡ್ರೆ ಅದು ವಿಶ್ವದೇವಿಗೆ ಅದು ಆರತಿ ಅಂತ ಹೇಳೋ ಅಂತ ಒಂದು ಹಾಡನ್ನ ನನ್ಗೆ ಅನ್ನಿಸ್ತು. ಇದು ನಿಜವಾಗ್ಲೂ ಇದು ಹಾಗೆ ಅಂತ ಹೇಳಿ ಅದನ್ನ ಹಾಡ್ತೀನೀಗ. ನಡೆದಿದೆ ಪೂಜಾರತಿ ವಿಶ್ವದೇವಿಗೆ, ನಡೆದಿದೆ ಪೂಜಾರತಿ ವಿಶ್ವದೇವಿಗೆ, ಕೋಟಿ ಕೋಟಿ ಗಿಡಮರ ಚಿತ್ರಾಂಕಿತ ಸ್ತಂಭ, ರಾಶಿ ರಾಶಿ ಬಣ್ಣದ ಹೂತಾಳೆ ಮೈಯ ತುಂಬ, ಸಾಗಿದೆ ದಿನ ದಿನವೂ ನೀರವ ಧ್ಯಾನ, ಸಾಗಿದೆ ದಿನ ದಿನವೂ ನೀರವ ಧ್ಯಾನ, ಸತ್ಯರೂಪಿ ಶಿವನಿಗೆ ಭಕ್ತಿಯ ನಮನ, ಸತ್ಯರೂಪಿ ಶಿವನಿಗೆ ಭಕ್ತಿಯ ನಮನ, ನಡೆದಿದೆ ಪೂಜಾರತಿ ವಿಶ್ವದೇವಿಗೆ, ನಡೆದಿದೆ ಪೂಜಾರತಿ ವಿಶ್ವದೇವಿಗೆ. ಧನ್ಯೋಸ್ಮಿ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಇಂಥ ಒಂದು ಬೋಧೆಯನ್ನ ನಮ್ಮೆಲ್ರಿಗೂ ಕೊಟ್ಟಿದ್ದಕ್ಕೆ ವಿಜಯಲಕ್ಷ್ಮಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರುಗಳೇ. ನಮಸ್ತೆ ಎಲ್ರಿಗೂ. ಥ್ಯಾಂಕ್ ಯು. ನಿಮ್ದು ಅದ್ಭುತ. ಎಸ್ ಮೇಡಮ್. ಪ್ರಾಣಶಕ್ತಿ ಜೊತೆಗೆ ನಮಗೆ ಸಂಗೀತ ಶಕ್ತಿ ನೀಡೋದಕ್ಕೆ ಪೂರ್ಣಿಮಾ ಮೇಡಮ್ಗೆ ಥ್ಯಾಂಕ್ ಯು ಹೇಳ್ತಾ, ರಾಜು ಸರ್. ನಮಸ್ತೆ ಮಾಸ್ಟರ್ಸ್, ನಮಸ್ತೆ ರಂಗನಾಥ್ ಗುರುಜಿ. ನಮಸ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ನಂದಾ ಮೇಡಮ್ ಅವರ ಯೋಗಾಸನದ ಬಗ್ಗೆ ಬಹಳ ಚಂದ ಮಾಡ್ತಾ ಇದ್ರೆ, ಇನ್ನೇನ್ ಪಾಪ ಅವ್ರ ಆ ವಯಸ್ಸಲ್ಲಿ ಚೆನ್ನಾಗಿ ಮಾಡ್ತಾ ಇದ್ರು, ಬಹಳ ಫಾಸ್ಟ್ ಆಗಿ ಮಾಡಿದಾರೆ. ದಯವಿಟ್ಟು ಇನ್ನೂ ಮಾಸ್ಟರ್ಸ್ಗೆ ಅದು ಫಾಸ್ಟ್ ಆಗಿ ಮಾಡಕ್ ಆಗೋದಿಲ್ಲ. ಅಂದ್ರೆ ಯೋಗಾಸನ ಚೆನ್ನಾಗಿತ್ತು ನಿಜವಾಗ್ಲೂ, ಅವೆಲ್ಲ ಎಕ್ಸಸೈಸ್ ಇವನ್ ಕರಾಟೆ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾರೆ, ಆತರ ಹೇಳ್ಕೊಟ್ರು ಅವತ್ತು. ಆತರ ಎಕ್ಸಸೈಸ್ ಫಸ್ಟ್ ಚೆನ್ನಾಗಿ ಮಾಡಿದ್ರೆ, ಅದೇ ರೀತಿ ಅಂದ್ರೆ ಸ್ವಲ್ಪ ಫಾಸ್ಟ್ ಮಾಡ್ಬೇಡಿ ಮೇಡಮ್, ಇನ್ನೂರದವರಿಗೆ ಹತ್ರ ಆಗುತ್ತೆ. ಚೆನ್ನಾಗಿತ್ತು. ಬಟ್ ಅದೇ ರೀತಿ ವಿಜಯಲಕ್ಷ್ಮಿ ಮೇಡಮ್ ಅವರು ಇವತ್ತು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಪ್ರಾಣಶಕ್ತಿ ಬಗ್ಗೆ ಹೇಳ್ತಾ ಇದ್ರೆ, ಸ್ವಲ್ಪ ಸ್ಲೋ ಆಗಿ ಅದನ್ನ ಶಾರ್ಟ್ ಮಾಡ್ಕೊಂಡು ಅದನ್ನ ಇನ್ನೂ ಸ್ವಲ್ಪ ಎಕ್ಸ್ಪ್ಲೇಷನ್ ಆಗಿ ಅವರೇ ಹೇಳಿದ್ರೆ ಇನ್ನೂ ನಮ್ಮ ಮಾಸ್ಟರ್ಸ್ ಎಲ್ಲ ಅರ್ಥ ಆಗುತ್ತೆ. ಯಾಕಂದ್ರೆ ಜಾಸ್ತಿ ಹೇಳೋದ್ರಿಂದ ಧ್ಯಾನದಲ್ಲಿ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ ಸರ್. ಬಟ್ ಬಹಳ ಚೆನ್ನಾಗಿತ್ತು. ಬಟ್ ಅಂದ್ರೆ ದೀರ್ಘವಾಗಿ ಹೇಳೋಕ್ಕಿಂತ ಅದರಲ್ಲೇ ಸ್ವಲ್ಪ ಆಯಾಮಗಳನ್ನ ಎಕ್ಸ್ಪ್ಲೇಷನ್ ಮಾಡಿದ್ರೆ ಇನ್ನೂ ಸ್ವಲ್ಪ ಎಲ್ಲರಿಗೂ ತಲೆಯಲ್ಲಿ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಓಕೆ ಸರ್. ಓಕೆ, ಪದೇ ಪದೇ ಅದೇ ವಿಷಯ ರಿಪೀಟ್ ಆಗೋದ್ರಿಂದ ಆಗ ಸ್ವಲ್ಪ ಫಾಸ್ಟ್ ಅಲ್ಲೇ ಹೇಳ್ತಾ ಹೋದೆ ಸರ್. ಓಕೆ ಸರ್, ಚೆನ್ನಾಗಿತ್ತು. ಬಟ್ ಅದೇ ಅಂದ್ರೆ ಅದರಲ್ಲೇ ಸ್ವಲ್ಪ ಅರ್ಧ ತಗೊಂಡ್ರೆ ಅದರಲ್ಲಿ ಕೆಲವು ಸೆಂಟೆನ್ಸ್ ಅನ್ನ ಎಕ್ಸ್ಪ್ಲೇಷನ್ ನೀವೇ ಕೊಟ್ಬಿಟ್ರೆ ಒಂದ್ ಏನೋ ಇವತ್ತು ನಮ್ಮ ಇವ್ರು ಮೇಡಮ್ ಅವ್ರು ಹೇಳಿದ್ರು, ಲಕ್ಷ್ಮೀಕಾಂತ್ ಮೇಡಮ್ ಅವರು, ನಾವು ಧ್ಯಾನದ ಮುಖಾಂತರ ಅಂಡ್ ನಾವು ಮನಸ್ಸಲ್ಲೇ ಅದನ್ನ ಇದನ್ನ ಏನ್ ಮಾಡ್ತೀವಿ, ಥಾಟ್ಸ್ ಅನ್ನು ಕ್ರಿಯೇಟ್ ಮಾಡ್ಕೊಂತೀವಿ. ಈಗ ಇಲ್ಲಿ ಹತ್ತಾ ಇದೀವಿ, ನಮ್ ರಂಗನಾಥ್ ಗುರುಜಿ ಅವ್ರು ಮುಂದೆ ಹೋಗ್ತಿದಾರೆ, ನಾಗರಾಜ್ ಗುರುಜಿ ಮುಂದೆ ಹೋಗ್ತಿದಾರೆ, ಇನ್ನು ಆಗ್ಲಿಲ್ದವ್ರು ಹಿಂದ್ ಬರ್ತಾ ಇದಾರೆ ಅನ್ನೋ ಈಗ ಒಂದ್ ಕಲ್ಪನೆ ಬಂದಾಗ ಅದು ಮೈಂಡ್ ಅಲ್ಲಿ ಉಳಿಯುತ್ತೆ. ಈ ನಾವು ಜಾಸ್ತಿ ಹೇಳ್ದಾಗೆ, ಈಗ ಏನೋ ಹೇಳ್ದಾಗ ಅದನ್ನ ಕಲ್ಪನೆ ಮಾಡ್ಕೊಂಡು ನಾವು ತಗೊಂಡ್ವಿ ಅಂದ್ರೆ ಅದು ಇನ್ನೂ ಹೆಚ್ಚೆಚ್ಚು ನಮ್ ತಲೆಯಲ್ಲಿ ಇರುತ್ತೆ. ಅದು ಯಾವಾಗ್ಲೂ ನಮ್ಮ ಜಾಗೃತ ಸ್ಥಿತಿಯಲ್ಲಿ ಇಡುತ್ತೆ ಅಂತ ನಮ್ಮ ಅನಿಸಿಕೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮ್ಮ ಅನಿಸಿಕೆಗಾಗಿ ಅಂತ ಹೇಳ್ತಾ, ನಂದಾ ಮೇಡಮ್ ಕೊನೆಯ ಪ್ರಶ್ನೆ. ನಮಸ್ತೆ ಗುರುಜಿ, ನಮಸ್ತೆ ಮೇಡಮ್, ನಮಸ್ತೆ ಆಲ್ ಮಾಸ್ಟರ್ಸ್. ಮೇಡಮ್, ಇವತ್ತ ಪ್ರಾಣಶಕ್ತಿ ಆಕರ್ಷಣೆ ಮತ್ತು ವಿಕರ್ಷಣೆ ಅಂದ್ರೆ ಆಕರ್ಷಣೆ ಆದಾಗ ಯಾವ ರೀತಿ ನಮ್ಮ ದೇಹದ ಮೇಲೆ ಅದು ಪ್ರಭಾವ ಬೀರುತ್ತದೆ, ವಿಕರ್ಷಣೆಗೊಂಡಾಗ ಅದು ಅಪೋಸಿಟ್ ಆಗಿ ಯಾವ ರೀತಿ ಆಗುತ್ತದೆ ಅಂದ್ರೆ ಪಂಚಭೂತಗಳಲ್ಲಿ ಕೂಡ ನಾವು ಅದನ್ನ ಏನು ಪ್ರಾಣಶಕ್ತಿಯನ್ನು ಕಾಣಬಹುದು ಅಂತಂದ್ರೆ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಅದು ಇದೆ ಅಂತಂದು ನಾವು ಗಮನಿಸಿದಾಗ ಮಾತ್ರ ಅದು ಗೊತ್ತಾಗುತ್ತೆ. ಯಾಕಂದ್ರೆ ರೂಪಾ ವೆಂಕಟೇಶ್ ಮೇಡಮ್ ಹೇಳಿದ್ರಲ್ಲ, ಪ್ರತಿ ವಸ್ತುವಿನಲ್ಲಿ ಪ್ರಾಣಶಕ್ತಿ ಇದೆ. ಅದು ಕಲ್ಲಿದ್ರು ಅದರಲ್ಲಿ ಪ್ರಾಣಶಕ್ತಿ ಇದೆ, ಮತ್ತೆ ಸಸ್ಯ ಇದ್ರು ಪ್ರಾಣಶಕ್ತಿ ಇದೆ, ಅದೇ ರೀತಿ ಎಲ್ಲದರಲ್ಲಿ ಪ್ರಾಣಶಕ್ತಿ ಇದೆ. ಆದ್ರೆ
ನಾವು ಗುರುಜಿ ಹೇಳಿದಾಗೆ ಅದನ್ನ ನಾವು ಗಮನಿಸ್ತಾ ಹೋದಾಗ ಅದ್ರ ಶಕ್ತಿ ಎಷ್ಟೊಂದು ನಮಗೆ ಗೊತ್ತಾಗ್ತದೆ. ಈಗ ಒಬ್ರು ಸ್ವಾಮೀಜಿಯವ್ರದನ್ನ ನಾವು ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದಾಗ ಅಲ್ಲಿ ಬರುವಂತ ಏನು ವೈಬ್ರೇಷನ್ ಅಂದ್ರೆ ತರಂಗಗಳು ಅವರಿಂದ ಶಕ್ತಿ ನಮಗ್ ಬಂದಾಗ ಅದು ಅನುಭವಿಸಿರೋರ್ಗ್ ಮಾತ್ರ ಗೊತ್ತಾಗುತ್ತೆ. ಅದು ಹಂಗೆ ಸುಮ್ನೆ ನಮಸ್ಕಾರ ಮಾಡಿ ಬಂದ್ರೆ ಅದು ಗೊತ್ತಾಗುದಿಲ್ಲ. ಈ ರೀತಿ ನಮ್ಮ ಪ್ರಾಣ ಶಕ್ತಿಯನ್ನ ಯಾವ ರೀತಿ ನಾವು ಹೆಚ್ಚಿಗೆ ಮಾಡ್ಕೋಬೇಕು, ಮತ್ತೆ ಅದನ್ನ ಯಾವ ರೀತಿ ಉಳಿಸ್ಕೋಬೇಕು, ಆ ಗುರುವಿನ ಸಂಗಡ ಇದ್ದಾಗ ಅದು ಪ್ರಾಣ ಶಕ್ತಿ ಆರ ನಮ್ಗೆ ಯಾವ ರೀತಿ ಬರುತ್ತೆ ಅನ್ನೋದು ಸಂಕ್ಷಿಪ್ತ ಇದು ವಿವರವಾಗಿ ತಾವು ಹೇಳಿದ್ರಿ ಮೇಡಮ್. ಅದೇ ಫಾಸ್ಟ್ ಆಯ್ತಂದ್ರು. ನಮ್ದು ಕೂಡ ಯೋಗಾಸನದ್ದು ಫಾಸ್ಟ್ ಆಯ್ತು ಅಂತ ಹೇಳಿದ್ರು. ಅಂದ್ರೆ ನಮ್ ಕಾಲಾವಕಾಶ 30 ನಿಮಿಷ ಮಾತ್ರ ಇರೋದ್ರಿಂದ ಅದನ್ನ ಹೆಚ್ಚಿಗೆ ನಾವು ಕಲಿಸ್ಬೇಕಂತ ಅನ್ನೋ ಉದ್ದೇಶದಿಂದ ಆಗಿರ್ಬೋದು. ಮುಂದೆ ಅದನ್ನ ನಾನು ಸುಧಾರಿಸ್ಕೊಂತೇನೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯ ಕ್ಲಾಸ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು.